विजानीतः नायं हन्तरु मार्गते तरियारंगिया नलद शरणो शरणो गणपा प्रणव स्वरूपने विनायಕ. ಇಂದಿನ ಹಿಂದೂ ಸಮ್ಮೇಳನದ ವೇದಿಕೆಯ ಮೇಲೆ ಇರ್ತಕ್ಕಂತಹ ಎಲ್ಲರನ್ನ ಸ್ವಾಗತಿಸುವಂತಹ ಸಂದರ್ಭ. ಇವತ್ತಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆದಿಚುಂಚನಗಿರಿ ಶಾಖಾ ಮಠದ ಪರಮ ಪೂಜ್ಯ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಗಳು, ಶಾಖಾ ಮಠ ಮಿರ್ಜಾನ್ ಕುಮಟಾ, ಇವರು ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಆದಿಚುಂಚನಗಿರಿ ಮಠ ಅನ್ನುವಂಥದ್ದು ನಮ್ಮ ದೇಶ ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಶಿಕ್ಷಣ, ಸಂಸ್ಕಾರ ಮುಂತಾದಂತಹ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಪ್ರಸಿದ್ಧವಾಗಿರ್ತಕ್ಕಂತಹ ಮಠ ಅದು. ಆ ಮಠದ ಅದರ ಶಾಖಾ ಮಠದ ಮಿರ್ಜಾನಲ್ಲಿದೆ. ಆ ಮಿರ್ಜಾನಲ್ಲೂ ಸಹಿತ ನಾವೆಲ್ಲ ನೋಡಿರುವಂತೆ ಅಲ್ಲೂ ಸಹಿತ ಶಿಕ್ಷಣ ಸಂಸ್ಥೆ ಇದೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸ ನಡೀತಾ ಇದೆ. ಅಲ್ಲಿಯ ಶಾಖಾ ಮಠದ ಪರಮ ಪೂಜ್ಯ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ಹೊಂದಿದ್ದಾರೆ. ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಅವರನ್ನ ತುಂಬು ಹೃದಯದಿಂದ ಸ್ವಾಗತವನ್ನ ಮಾಡ್ತಾರೆ. ಈ ಹಿಂದೂ ಸಮ್ಮೇಳನದ ಸಂಚಾಲನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಿತ್ಯಾನಂದ ಗೋಪಾಲ್ ಕೃಷ್ಣ ನಾಯ್ಕ ಅವರು, ಒಂದು ಸಮ್ಮೇಳನ ಆಗ್ಬೇಕು ಅಂದ್ರೆ ಅದಕ್ಕೊಂದು ಸಮಿತಿ ಬೇಕು, ಅದರನ್ನ ನಿರ್ವಹಿಸುವಂತ ಒಂದು ಕ್ಷಮತೆ ಬೇಕು. ಆ ರೀತಿಯಲ್ಲಿ ಈ ಸಮ್ಮೇಳನವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಆ ಸಮಿತಿಯ ಸಂಚಾಲನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ನಿತ್ಯಾನಂದ ಗೋಪಾಲ್ ಕೃಷ್ಣ ನಾಯ್ಕ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಇನ್ನೊಬ್ರು ಇವತ್ತಿನ ದಿಕ್ಸೂಚಿ ಭಾಷಣವನ್ನ ಮಾಡ್ಲಿಕ್ಕಿರುವಂತವರು ಮಾನ್ಯವರ ಶ್ರೀ ಗೋವಿಂದಜಿ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು. ಕಳೆದ 45 ವರ್ಷಗಳಿಂದ ಅವರು ಸಂಘದ ಪ್ರಚಾರಕರು. ಅವರ ಕಾರ್ಯಕ್ಷೇತ್ರ ಹೆಚ್ಚಿಗೆ ತಮಿಳುನಾಡಿನಲ್ಲೇನೆ ಸುಮಾರು 30 ವರ್ಷಗಳ ಕಾಲ ಅಲ್ಲಿ ನಗರ ಪ್ರಚಾರಕ್, ಜಿಲ್ಲಾ ಪ್ರಚಾರಕ್, ಮಹಾನಗರ ಪ್ರಚಾರಕ್, ವಿಭಾಗ ಪ್ರಚಾರಕ್, ಪ್ರಾಂತ ಪ್ರಚಾರಕ್. ಈಗ ಅವರು ಪ್ರಸ್ತುತವಾಗಿ ಕ್ಷೇತ್ರೀಯ ಬೌದ್ಧಿಕ ಪ್ರಮುಖರಾಗಿ ಸ್ವಯಂ ಸೇವಕರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ನಾವೆಲ್ಲ ಒಂದು ಇಂದಿನ ಈ ಸಭೆಗೆ ಪ್ರಾಸ್ತಾವಿಕ ನುಡಿಗಾಗಿ ತಮ್ಮೆಲ್ಲರ ಅಪ್ಪಣೆಯನ್ನ ಕೇಳುತ್ತಾ ಒಂದೆರಡು ಮಾತು. ಆತ್ಮೇರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷವನ್ನ ತುಂಬಿದ ಈ ಸಂದರ್ಭದಲ್ಲಿ ಇಂತಹ ಸಮ್ಮೇಳನಗಳು ಹಳ್ಳಿಯಲ್ಲಿ ಆಯೋಜನೆಗೊಳ್ಳುತ್ತಿವೆ. ಇದು ಇಂದು ನಾವು ಆಯೋಜಿಸಿರುವುದು ಹಿಂದೂ ಧರ್ಮ ಸಮ್ಮೇಳನ ಅಂತ ಹೆಸರಿದ್ರೂ ಸಹ ಇದೊಂದು ಧರ್ಮ ಸಭೆ. ಯಾಕಂದ್ರೆ ಹೆಚ್ಚಿನ ಸಮ್ಮೇಳನ ಆಗ್ತದೆ, ಆದರೆ ನಾವು ಇದನ್ನು ಧರ್ಮಸಭೆಯಾಗಿ ಪರಿವರ್ತಿಸಿದ್ದೇವೆ ಅಂದ್ರೆ ಇದು ಗುರು ಕೇಂದ್ರೀಕೃತವಾದ ಧರ್ಮಸಭೆ. ಯಾಕಂದ್ರೆ ನಾವು ಈಗಾಗಲೇ ಗುರುಗಳ ಪಾದುಕೆಯನ್ನ ಇಡೀ ಗುರು ಪರಂಪರೆಯನ್ನ ಇಲ್ಲಿ ತಂದು ಪೂಜಿಸಿ ಈ ಸಭೆಯನ್ನ ಧರ್ಮಸಭೆಯಾಗಿ ಮಾರ್ಪಡಿಸಿದ್ದೇವೆ. ಆತ್ಮೀಯರೇ, ಈ ಧರ್ಮಸಭೆಗೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ಪರಮ ಪೂಜ್ಯ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದರಿಗೆ ಶಿರವಾಗಿ ನಮಸ್ಕರಿಸುತ್ತಿದ್ದೇನೆ. ಹಾಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಇದು ನಮ್ಮ ಸಂಸ್ಕೃತಿ. ಅಂದ್ರೆ ಎಲ್ಲಿ ನಾರಿಯನ್ನ ನಾವು ಪೂಜಿಸ್ತೇವೋ ಅಲ್ಲಿ ದೇವತೆಗಳು
ಸಂಪ್ರೀತರಾಗ್ತಾರೆ ಅನ್ನುವಂಥ ಧ್ಯೇಯದಲ್ಲಿ ಆ ಸಂಸ್ಕೃತಿಯಲ್ಲಿ ಬದುಕಿದವರು ನಾವು. ಹಾಗಾಗಿ ನಾವು ಎರಡು ನಾರಿಮಣಿಗಳನ್ನ ಈ ನಮ್ಮ ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಒಬ್ರು ಈ ಗ್ರಾಮ ಪಂಚಾಯತದ ಪ್ರಥಮ ಪ್ರಜೆಯಾಗಿದ್ದವರು ನಾಗಶ್ರೀ ಅವರು, ಹಾಗೆ ಇನ್ನೊಬ್ಬರು ನಮ್ಮ ಮೌಟಾ ಪಂಚಾಯತ ಮಾಜಿಯಾಗಿರುವಂತ ಭಾಗ್ಯಶ್ರೀ ಅವರು. ಹಾಗಾಗಿ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಮಹಿಳೆಯರ ಘನತೆಯನ್ನ ಎತ್ತಿ ಹಿಡಿಬೇಕು ಅನ್ನೋದು. ಹಾಗಾಗಿ ಇಬ್ಬರು ಮಹಿಳೆಯರನ್ನ ನಾವು ಇಲ್ಲಿ ಆದರ ಭಾವದಿಂದ ವೇದಿಕೆಯಲ್ಲಿ ಆಸೀನರಾಗುವಂತೆ ಮಾಡಿದ್ದೇವೆ. ಹಾಗೆ ಜ್ಞಾನವನ್ನ, ನಮ್ಮ ಈ ಧರ್ಮದ ಎಳೆಗಳನ್ನ ತಮ್ಮ ಮುಂದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಬಿಡಿಸಿ ತಮಗೆಲ್ಲ ಹೇಳಲಿದ್ದಾರೆ ಶ್ರೀಯುತ ಗೋವಿಂದರವರು. ಹಾಗಾಗಿ ಈ ಧರ್ಮಸಭೆ ನಡಿಬೇಕಂದ್ರೆ ಕೇವಲ ವೇದಿಕೆ ಮೇಲಿದ್ದ ಜನ ಸಾಗೋದಿಲ್ಲ. ಅದಕ್ಕೆ ಈ ಪುಟ್ಟ ಪುಟ್ಟ ಹಣತೆಗಳು ಹಚ್ಚಿದಾಗ ಹೇಗೆ ಅದು ಪ್ರಜ್ವಲವಾದ ಬೆಳಕಾಗ್ತದೆಯೋ ಹಾಗೆ ತಾವೆಲ್ಲ ಹಣತೆಯ ರೂಪದಲ್ಲಿ ಮನೆ ಮನೆಗೆ ಈ ದೀವಿಗೆಯನ್ನ ಹಚ್ಚಿ ಇವತ್ತು ಇಷ್ಟೊಂದು ಜನ ಬರಲಿಕ್ಕೆ ಕಾರಣೀಕರ್ತರಾಗಿದ್ದೀರಿ. ಈ ಬಂದಂತ ನಿಮಗೂ ಇದರಲ್ಲಿ ಪರಿಶ್ರಮವನ್ನ ಪಟ್ಟಂತ ತಮ್ಮೆಲ್ಲರಿಗೂ ತತ್ಪೂರ್ವಕವಾಗಿ ಪ್ರಣಾಮವನ್ನ ಸಲ್ಲಿಸುತ್ತಿದ್ದೇನೆ. ಹಿಲ್ಲೂರಿಗೆ ತನ್ನದೇ ಆದಂತಹ ಭೌಗೋಳಿಕ ಪರಿಸರವನ್ನು ಹೊಂದಿದೆ. ಒಂದು ಕಾಲದಲ್ಲಿ ಸುತ್ತಮುತ್ತಲಿನ 3 ಪಂಚಾಯತ್ ಅಂದ್ರೆ ಹಿಲ್ಲೂರು, ಹಿಲ್ಲೂರು, ಅಚಿ ಮತ್ತು ಮೋಟ, ಈ 3 ಪಂಚಾಯತ್ಗಳಿಗೆ ವಿದ್ಯಾ ಕೇಂದ್ರವಾದಂತಹ ಸ್ಥಳ. ಅಷ್ಟೇ ಅಲ್ಲ, ಯಕ್ಷಗಾನದ ಮೂಲಕ ಇಡೀ ಜಿಲ್ಲೆಯ ಗಮನವನ್ನೇ ಸೆಳೆದಂತಹ ಕೇಂದ್ರ. ಇಂಥ ಹಿಲ್ಲೂರಿನಲ್ಲಿ ನಾವು ಇಂಥ ಭವ್ಯವಾದ ಹಿಂದೂ ಸಮ್ಮೇಳನವನ್ನ ಆಯೋಜಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ. ಆತ್ಮೀಯರೇ, ಇಂತಹ ಸಮ್ಮೇಳನಗಳು ಎಲ್ಲ ಸಾಮರಸ್ಯದಿಂದ ಕೂಡಿರುವಂತಹ ಈ ಹಿಲ್ಲೂರಿನಲ್ಲಿಯೂ ಬೇಕೇ ಎನ್ನುವ ಪ್ರಶ್ನೆ ನಮ್ಮಲ್ಲಿ ಒಂದು ಹಂತದಲ್ಲಿ ಮೂಡಬಹುದು. ಯಾಕಂದ್ರೆ ನಾವು ಇಲ್ಲಿ ನಮ್ಮ ಗೌಸ್ ಇಲ್ಲಿ ಬ್ಯಾನರ್ ಹಾಕಿದ್ದಾನೆ. ನಾನು ಅವನಿಗೆ ಬ್ಯಾನರ್ ಹಾಕುವಾಗ ಒಂದು ತಮಾಷೆ ಮಾಡಿದೆ, ಗೌಸ್ ನಿನ್ನನ್ನ ಧರ್ಮದಿಂದ ಹೊರಗಾಕಿದ್ರೆ ಏನ್ ಮಾಡುದು ಮರ ಅಂತ ಹೇಳಿ. ಆಗ ಅವನು ಹೇಳಿದ, ಹಿಲ್ಲೂರಿನಲ್ಲಿ ಇರುವಷ್ಟು ದಿವಸ ನನಗೆ ಯಾರ ಭಯವಿಲ್ಲ ಅಂತ ಹೇಳಿ. ಇಷ್ಟೊಂದು ಅನನ್ಯವಾದಂತ ನಿರ್ಭಯವಂತ ಪರಿಸರದಲ್ಲಿ ಅನ್ಯ ಧರ್ಮೀಯರು ಇಲ್ಲಿ ಬದುಕ್ತಾ ಅಂದ್ರೆ 1-2 ಮನೆ ಇದೆ ಅಷ್ಟೊಂದು ಬದುಕ್ತಾ ಇರುವಂತ ಪರಿಸರದಲ್ಲಿ ಈ ಹಿಂದೂ ಸಮ್ಮೇಳನ ಯಾಕೆ ಬೇಕು? ಈ ಹಿಂದೂ ಸಮ್ಮೇಳನದ ಮೂಲ ಉದ್ದೇಶ ಜಾಗೃತಿ. ಉದಾಹರಣೆಗೆ, ನಮ್ಮ ಹಿಂದೂ ಧರ್ಮ ವೈವಿಧ್ಯತೆಯಿಂದ ಕೂಡಿದೆ. ಇಲ್ಲಿ ಬೇರೆ ಬೇರೆ ಜಾತಿಗಳಿದ್ದಾವೆ, ಬೇರೆ ಬೇರೆ ಪಂಥಗಳಿದ್ದಾವೆ, ಬೇರೆ ಬೇರೆ ಆರಾಧನಾ ಕ್ರಮಗಳಿದ್ದಾವೆ, ಬೇರೆ ಬೇರೆ ಇದೆ. ಆದ್ರೆ ಈ ಎಲ್ಲ ಆರಾಧನಾ ಕ್ರಮಗಳನ್ನು, ಈ ಎಲ್ಲ ಪಂಕ್ತಿಗಳನ್ನು ಎಲ್ಲವನ್ನು ನಾವು ಕಾಪಿಟ್ಟುಕೊಂಡು ಹೋದಾಗಲೂ ಮಾತ್ರ ಅದೊಂದು ಪರಂಪರೆ ಆಗ್ತದೆ. ಒಂದು ಕಾಡು ಇರ್ಬೇಕಾದ್ರೆ ಅಲ್ಲಿ ವೈವಿಧ್ಯತೆ ಇರಬೇಕು. ಒಂದೇ ಜಾತಿಯ ಮರ ಇದ್ರೆ ಅದು ಕಾಡಾಗುದಿಲ್ಲ. ಹಾಗೆ ನಾಡಾಗಬೇಕಾಗಿದ್ರು ಬೇರೆ ಬೇರೆ ಪರಂಪರೆಗಳು, ಬೇರೆ ಬೇರೆ ವೈವಿಧ್ಯತೆಗಳು ಇರಬೇಕು. ಈ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಬೇಕು, ಅದರ ಜಾಗೃತಿ ಆಗಬೇಕು. ಹಾಗಿದ್ರೆ ಹಿಂದೂ ಧರ್ಮದಲ್ಲಿ ಯಾವುದು ಕೆಟ್ಟದಿಲ್ವೇ? ಖಂಡಿತವಾಗಿ ಕೆಲವು ಲೋಪದೋಷಗಳು ಸೇರ್ಕೊಂಡಿದೆ. ಅಂತ ಲೋಪದೋಷಗಳನ್ನ ಇಂಥ ಸಮ್ಮೇಳನದ ಮೂಲಕ ನಾವು ಹೊಡೆದಾಡಬೇಕು, ಸಂಘಟನಾತ್ಮಕ ಅದನ್ನ ಪರಿವರ್ತಿಸಬೇಕು. ಆತ್ಮೀಯರೇ, ನಾವು ಎಲ್ಲೂರಿನಲ್ಲೋ ಏನೋ ಆತ್ಮೀಯವಾಗಿ ನಾವು ಎಲ್ಲ ಧರ್ಮೀಯರು ಸಹಧರ್ಮೀಯರಾಗಿದ್ದೇವೆ. ಆದರೆ ಇವತ್ತು ಭಾರತವನ್ನ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಭಯೋತ್ಪಾದನೆ. ಈ ಭಯೋತ್ಪಾದನೆ ವಿಷಯ ಬಂದ್ರೆ ಯಾವುದೋ ಒಂದು ರೂಪದಲ್ಲಿ ನಮ್ಮ ಜಿಲ್ಲೆಗೆ ಒಂದು ಕಳಂಕ ರೂಪವಾಗಿ ಅದು ತಳಕು ಹಾಕೊಳ್ತದೆ. ತಮಗೆಲ್ಲ ಗೊತ್ತು, ನಮ್ಮ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಈ ಭಯೋತ್ಪಾದನಾ ಕೇಂದ್ರ ಉತ್ತೇಜನ ಕೊಡುವಂತಹ ಕೇಂದ್ರವಾಗಿದೆ. ಹಾಗಾಗಿ ಪಕ್ಕದಲ್ಲಿ ಬಾಂಬ್ ಇಟ್ಟುಕೊಂಡು ನಾವು ನಿಶ್ಚಿಂತರಾಗಿ ಇರ್ಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ನಮ್ಮ ತಯಾರಿ ನಾವು ಮಾಡ್ಕೊಳ್ಬೇಕಾಗಿದೆ. ಆ ಸಿದ್ಧತೆಯಲ್ಲಿ ನಾವು ಬದುಕಬೇಕಾದ ಅನಿವಾರ್ಯತೆ ಇದೆ. ಇನ್ನೊಂದು, ನಮ್ಗೆ ಯಾರಿಗೂ ಗೊತ್ತಾಗದೆ ಸೈಲೆಂಟ್ ಕಿಲ್ಲರ್ ಅಂದ್ರೆ ಅದು ಮತಾಂತರ. ನೀವೆಲ್ಲ ಕೂತಿದ್ದೇವೆ, ಇಲ್ಲಿ ಬಹುತೇಕ ಜನರಿಗೆ ಗೊತ್ತಿಲ್ಲ, ಇಲ್ಲಿಯವರಿಗೂ ಈ ಮತಾಂತರದ ಒಂದು ಕರಿನೆರಳು ಬೀರಿದೆ ಅಂತ ಹೇಳಿ. ಗೊತ್ತಾದ ನಮ್ಮಂತ ಕೆಲವರು ಅದು ನಮಗೆ ಯಾಕೆ ಆ ತಿಷ್ಠತೆ ಎನ್ನುವ ಭಾವದಲ್ಲಿ ಇದ್ದೇವೆ. ಹೀಗಿರುವಾಗ ಜಾಗೃತರಾಗಬೇಕಾದರೂ ಹಿಂದೂಗಳಲ್ಲವೇ? ಹೀಗಿರುವಾಗ ಹಾಗಿದ್ರೆ ಈ ಹಿಂದೂ ಧರ್ಮವನ್ನ ಹೇಗೆ ರಕ್ಷಣೆ ಮಾಡುವುದು? ಇದಕ್ಕೆ ಶಾಸ್ತ್ರ ಮತ್ತು ಶಸ್ತ್ರ ಎರಡೂ ಬೇಕು. ಶಾಸ್ತ್ರ ಪರಂಪರೆ, ಜ್ಞಾನ ಪರಂಪರೆಯನ್ನ ನಾವು ಬೆಳೆಸಬೇಕು. ಅದಕ್ಕೆ ಅದರ ಜೊತೆಲಿ ಕ್ಷತ್ರಿಯ ಗುಣವನ್ನ ನಾವು ಉತ್ತೇಜಿಸಬೇಕು, ಕ್ಷತ್ರಿಯ ಗುಣವನ್ನ ನಾವು ಬೆಳೆಸ್ಕೊಳ್ಬೇಕು. ಮಹಾತ್ಮ ಗಾಂಧೀಜಿಯವರು ಭಗವಾನ್ ನಿತ್ಯಾನಂದ ಅವಧೂತರು ಗಣೇಶಪುರಿಯಲ್ಲಿದ್ದಾರೆ. ಅವರಿದ್ದಾಗ ಹೋಗಿದ್ರಂತೆ. ಅವರು ಕೇಳಿದ್ರು, ಭಾರತಕ್ಕೆ ಸ್ವತಂತ್ರ ಯಾವಾಗ ಬರ್ಬೋದು ಅಂತ ಹೇಳಿ.
ಆ ಭಗವಾನರು ಹೇಳಿದ್ರಂತೆ, ರಾಮನಾಮದಿಂದ ನಿಮಗೆ ಸ್ವತಂತ್ರವನ್ನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಈ ಸ್ವತಂತ್ರವನ್ನ ಗಳಿಸ್ಬೇಕಂದ್ರೆ ರಾಮನ ಬಾಣಗಳು ಬೇಕು ಅಂತ ಹೇಳಿ. ಇದನ್ನ ತಿಳ್ಕೊಂಡಂತ ಗಾಂಧೀಜಿಯವರು ಅವರ ವರಸೆಯನ್ನ ಬದಲಿಸಿ ಹಲವಾರು ಜಾಗೃತಿಗಳನ್ನ, ಹಲವಾರು ದಂಡಯಾತ್ರೆಗಳನ್ನ ಇವೆಲ್ಲ ಕೈಗೊಂಡು ಅದರ ಮೂಲಕ ತಮ್ಮ ವರಸನ್ನು, ಹಾಗಾಗಿ ನಾವು ರಾಮನ ಜಪದ ಜೊತೆಗೆ ರಾಮನ ಬಾಣ, ರಾಮನ ಚಾರಿತ್ರ್ಯ, ರಾಮನ ವೈಶಿಷ್ಟ್ಯ ಏನು ಇವೆಲ್ಲ ರೂಢಿಸಿಕೊಳ್ಳಬೇಕಾದಂತ ಅನಿವಾರ್ಯ ಘಟ್ಟದಲ್ಲಿದ್ದೀವಿ ಆತ್ಮೀಯರೇ. ಹಾಗಿದ್ರೆ ಇವೆಲ್ಲ ಮಾಡುವುದು ಯಾರು? ಸರ್ಕಾರಗಳು ತನ್ನದೇ ಆದ ಒಂದು ಲಿಮಿಟೇಷನ್ ನಲ್ಲಿ, ತನ್ನದೇ ಆದ ಇತಿ ಮಿತಿಗಳಲ್ಲಿ ಇಂಥ ಕೆಲಸಗಳನ್ನು ಮಾಡಬಹುದು. ಆದ್ರೆ ಇಂಥ ಕೆಲಸ ಆಗಬೇಕಾದ್ರೆ ಒಂದು ಧಾರ್ಮಿಕ ಕೇಂದ್ರ, ಇಂದು ನಮ್ಮ ಗುರು ಪರಂಪರೆ. ಆತ್ಮೀಯರೇ, ನಾವು ಎಲ್ಲ ಸಮೃದ್ಧವಾದ ಗುರು ಪರಂಪರೆ ನಮ್ಮ ಸುತ್ತಮುತ್ತಲಿದೆ. ಈಗಾಗಲೇ ನಮ್ಮ ಗುರುಗಳನ್ನ ಪರಿಚಯಿಸಿದಂತೆ ಶ್ರೀಯುತ ಆದಿಚುಂಚನಗಿರಿಯ ಮಠಾಧೀಶರು ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೋ ಕುಲಗುರುಗಳು ಯಾವುದೋ ಕಾರಣದಿಂದ ತಪ್ಪೋದಂತ ಸಮುದಾಯಕ್ಕೆ ಕುಲಗುರುಗಳಾಗಿ ಬಂದು ಇವತ್ತು ಆ ಸಮುದಾಯ ಜೊತೆಗೆ ಬೇರೆ ಎಲ್ಲ ಸಮುದಾಯಗಳಿಗೂ ಜ್ಞಾನ ಸುಧೆಯನ್ನ ಬೀರುತ್ತಾ, ಜೊತೆಯಲ್ಲಿ ನಮ್ಮ ವಿದ್ಯಾಮಂದಿರವನ್ನ ತೆರೆಯುತ್ತಾ ಈ ಭಾಗದ ಅಭಿವೃದ್ಧಿಗೆ ಕಾರಣೀಕರ್ತರಾಗಿದ್ದಾರೆ. ಹಾಗೆ ಆತ್ಮೀಯರೇ, ನಾವೆಲ್ಲ ಗೋವಿನಲ್ಲಿ ಮುಕ್ಕೋಟಿ ದೇವತೆಯನ್ನ ಕಂಡವರು. ಇಂಥ ಗೋವುಗಳ ರಕ್ಷಣೆಗೆ ಪೀಠಾಧಿಪತಿಗಳು ಇರಬೇಕಾದಂತ ಅನಿವಾರ್ಯ ಘಟ್ಟದಲ್ಲಿ ನಾವಿದ್ದೇವೆ. ಇದಕ್ಕಾಗಿ ವಿಶ್ವಗೋ ಸಮ್ಮೇಳನ, ಜೊತೆಯಲ್ಲಿ ಕರ್ನಾಟಕದಂತ ಗೋಯಾತ್ರೆ, ಇಂಥ ಹಲವಾರು ಗೋಪರವಾದ ಸಂಘಟನೆಯನ್ನ ನಮ್ಮ ಜೊತೆಯಲ್ಲಿ ಸೇರಿ ಮಾಡಿದಂತ ಶ್ರೀಯುತ ಮಾನ್ಯ ರಾಘವೇಶ್ವರ ಭಾರತಿಗಳು ನಮ್ಮ ನೆರೆಯ ಗೋಕರ್ಣದಲ್ಲಿದ್ದಾರೆ. 5-10 ವರ್ಷದ ಹಿಂದೆ ಹೋಗಿ ಅಶೋಕೆಯನ್ನ ನೋಡಿದ್ರೆ ಅದು ಒಂದು ಕಾಡಿನ ಮಧ್ಯದ ಪ್ರದೇಶ. ಇವತ್ತು ಅಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ನಮ್ಮ ಮೂಲ ಕಲೆಗಳನ್ನ, ನಮ್ಮ ಮೂಲ ಶಿಕ್ಷಣವನ್ನ ಪುನರುಜ್ಜೀವನಗೊಳಿಸಬೇಕಂತ ಹೇಳಿ ಅವರು ಶ್ರಮಿಸುತ್ತಿದ್ದಾರೆ. ಹಾಗೆ ಭಗವದ್ಗೀತೆ ಸರ್ವಕಾಲಿಕ. ಇಂತಹ ಭಗವದ್ಗೀತೆ ಅಭಿಯಾನದ ಮೂಲಕ ಜನರನ್ನ ಜಾಗೃತಿಗೊಳಿಸುವುದು, ಹಾಗೆ ಯಾವುದೇ ನಮ್ಮ ಪರಿಸರ, ನಮ್ಮ ಜಲ, ಯಾವುದೇ ಒಂದು ಆಪತ್ತುಗಳಿದ್ದಾಗ ನಮ್ಮ ಬೆನ್ನಿಗೆ ನಿಲ್ಲುವಂತ ಪೀಠಾಧಿಪತಿಗಳಿದ್ರೆ ಅವರು ಸ್ವರ್ಣವಲ್ಲಿ ಶ್ರೀಗಳು. ನಾವು ಮೊನ್ನೆ ನೋಡಿದ್ದೇವೆ, ಈ ಬೇಡ್ತಿ ಅಘನಾಶಿನಿ ಜೋಡಣೆ, ಹೀಗೆ ಹಲವಾರು ನದಿ ಜೋಡಣೆಗಳ ಒಂದು ಬೃಹತ್ ಆದಂತ ಸಮ್ಮೇಳನ ಸಿರ್ಸಿಯಲ್ಲಿ ಆಯ್ತು. ಆದ್ಮೇಲೆ ಸಿರ್ಸಿಯಲ್ಲಿ ಆಯ್ತು, ನಾವೆಲ್ಲ ಮಲಗಿರ್ಬೋದು, ಆದ್ರೆ ಈ ಇದ ತೊಂದರೆ ಆಗೋದು ಪ್ರಥಮವಾಗಿ ಹಿಲ್ಲೂರು ಮೊಗಟ ಪಂಚಾಯತ್ಗಳು ಹಾಗೂ ಮೀನುಗಾರರು. ಯಾಕಂದ್ರೆ ಅಲ್ಲಿ ಏನಾದ್ರು ಬೇಡ್ತಿ ತಿರುವು ಆಯ್ತಂದ್ರೆ ಬೇಸಿಗೆಯಲ್ಲಿ ಉಪ್ಪಾಗುವ ನಮ್ಮ ಈ ಗಂಗಾವಳಿ ನದಿ ಮೋಟಾದಲ್ಲಿ ಮಳೆಗಾಲದಲ್ಲಿ ಉಪ್ಪಾಗ್ತದೆ. ಹಾಗಾಗಿ ಇಂಥ ಪೀಠಾಧಿಕಾರ ಇರ್ತದೆ, ನಾವೆಲ್ಲ ಸೇರ್ಕೊಂಡು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ತೊಡಗಬೇಕಾದಂತ ಅನಿವಾರ್ಯ ಘಟ್ಟದಲ್ಲಿದ್ದೇವೆ. ದೇಶಕ್ಕಾಗಿ ಹೋರಾಡುವ ನಮ್ಮ ವೀರ ಮಕ್ಕಳೇ, ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ಶತ್ರು ಪಡೆಯ ಬಿಡದೆ ನಾವು ಹೊಂಚು ಹಾಕಿ ಗೆಲ್ಲುವ, ಶತ್ರು ಪಡೆಯ ಬಿಡದೆ ನಾವು ಹೊಂಚು ಹಾಕಿ ಗೆಲ್ಲುವ. ಮಿತ್ರ ಭಾವದಿಂದ ನಾವು ಒಂದು ಗೂಡಿ ಬಾಳುವ, ಮಿತ್ರ ಭಾವದಿಂದ ನಾವು ಒಂದು ಗೂಡಿ ಬಾಳುವ. ದೇಶಕ್ಕಾಗಿ ಹೋರಾಡುವ ನಮ್ಮ ವೀರ ಮಕ್ಕಳೇ, ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ಜಾತಿ ಧರ್ಮ ಭೇದ ಭಾವವೆಲ್ಲ ದೂರವಾಗಲಿ, ಸಾಮರಸ್ಯ ಮೂಡಿ ಬರಲಿ ಎಲ್ಲ ಪ್ರಜೆಯ ಮನದಲ್ಲಿ. ಎದ್ದು ನಿಂತು ತೋರುವ ರಾಷ್ಟ್ರ ಪ್ರೇಮ ಬೀರುವ, ಎದ್ದು ನಿಂತು ತೋರುವ ರಾಷ್ಟ್ರ ಪ್ರೇಮ ಬೀರುವ. ಭಾರತಾಂಬೆ ಮಕ್ಕಳಲ್ಲಿ ಒಂದೇ ಭಾವ ಬೆಳಗುವ, ಒಂದೇ ಭಾವ ಬೆಳಗುವ. ದೇಶಕ್ಕಾಗಿ ಹೋರಾಡುವ ನಮ್ಮ ವೀರ ಮಕ್ಕಳೇ, ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ಪ್ರಾಣ ಭಯವ ತೊರೆದು ಸೆಣಸುತ್ತಿಹುದು ಅಲ್ಲಿ ಸೈನ್ಯವು, ರಾಷ್ಟ್ರಕ್ಕಾಗಿ ಹಗಲು ಇರುಳು ಗಡಿಯ ಕಾಯುತ್ತಿರುವರು. ಶತ್ರು ಪಡೆಯ ಎದುರು ನಿಂತು ಮುಡಿಪು ಇಟ್ಟ ಪ್ರಾಣವು, ಶತ್ರು ಪಡೆಯ ಎದುರು ನಿಂತು ಮುಡಿಪು ಇಟ್ಟ ಪ್ರಾಣವು. ಜಗವ ನೋಡಿ ಬೆಚ್ಚುತ್ತಿಹುದು ಎಂಥ ಶೌರ್ಯ ಸೈನ್ಯವು,
ಎಂಥ ಶೌರ್ಯ ಸೈನ್ಯವು, ದೇಶಕ್ಕಾಗಿ ಹೋರಾಡುವ ನಮ್ಮ ವೀರ ಮಕ್ಕಳೇ, ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ಸೇವಾ ಭಾವ ಮೂಡಿ ಬರಲಿ ತಾಯಿ ನಾಡ ಕಾರ್ಯಕ್ಕೆ, ಕುದಿಯುತ್ತಿರಲಿ ರಕ್ತವೆಂದು ಜನ್ಮದಾತೆ ರಕ್ಷೆಗೆ. ಹೇಡಿತನವ ತೊರೆದು ಬನ್ನಿ ಮಾತೃಭೂಮಿ ಸೇವೆಗೆ, ಹೇಡಿತನವ ತೊರೆದು ಬನ್ನಿ ಮಾತೃಭೂಮಿ ಸೇವೆಗೆ. ಸಿಡಿದು ನಿಂತು ಭ್ರಷ್ಟತನಕ್ಕೆ ಜ್ಯೋತಿಯಾಗಿ ದೇಶಕ್ಕೆ, ಜ್ಯೋತಿಯಾಗಿ ದೇಶಕ್ಕೆ. ದೇಶಕ್ಕಾಗಿ ಹೋರಾಡುವ ನಮ್ಮ ವೀರ ಮಕ್ಕಳೇ, ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ಹರಿಯುತ್ತಿರುವ ರಕ್ತದಲ್ಲಿ ವೀರ ಭಾವ ಬೆಳೆಸುವ, ತಾಯಿ ನೆಲದ ಸೇವೆಗಾಗಿ ಸದಾ ಸಿದ್ಧರಾಗುವ. ನುಗ್ಗಿ ಬರುವ ವೈರಿ ಪಡೆಯನೆಲ್ಲ ನಾಶ ಮಾಡುವ, ನುಗ್ಗಿ ಬರುವ ವೈರಿ ಪಡೆಯನೆಲ್ಲ ನಾಶ ಮಾಡುವ. ಭಾರತಾಂಬೆ ಶಿಖರದಲ್ಲಿ ವಿಜಯ ಧ್ವಜವನಿರಿಸುವ, ವಿಜಯ ಧ್ವಜವನಿರಿಸುವ. ದೇಶಕ್ಕಾಗಿ ಹೋರಾಡುವ ನಮ್ಮ ವೀರ ಮಕ್ಕಳೇ, ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ದೇಶಕ್ಕಾಗಿ ಹೋರಾಡುವ ನಮ್ಮ ವೀರ ಮಕ್ಕಳೇ, ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ಶತ್ರು ಪಡೆಯ ಬಿಡದೆ ನಾವು ಹೊಂಚು ಹಾಕಿ ಗೆಲ್ಲುವ, ಶತ್ರು ಪಡೆಯ ಬಿಡದೆ ನಾವು ಹೊಂಚು ಹಾಕಿ ಗೆಲ್ಲುವ. ಮಿತ್ರ ಭಾವದಿಂದ ನಾವು ಒಂದು ಗೂಡಿ ಬಾಳುವ, ಮಿತ್ರ ಭಾವದಿಂದ ನಾವು ಒಂದು ಗೂಡಿ ಬಾಳುವ. ದೇಶಕ್ಕಾಗಿ ಹೋರಾಡುವ ನಮ್ಮ ವೀರ ಮಕ್ಕಳೇ, ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ಟೊಂಕ ಕಟ್ಟಿ ಎದ್ದು ನಿಲ್ಲಿ ಭಾರತಾಂಬೆ ರತ್ನರೇ. ಭಾರತ್ ಮಾತಾ ಕಿ ಜೈ. भारत माता की, हिंदू धर्म की, हिंदू संस्कृति की, हिंदू समाज की. ಪೂಜ್ಯರಾದ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮಿಗಳವರ ಪಾದದಲ್ಲಿ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ, ನಿತ್ಯಾನಂದ ಅವರೇ, ಈ ಸಮ್ಮೇಳನದ ಸಮಿತಿಯ ಅಧ್ಯಕ್ಷರೇ, ಇಲ್ಲಿ 2 ಪಂಚಾಯಿತಿಗಳಿಂದ ಬಂದಿದ್ದಾರೆ ಅಂತ ಕೇಳಿದೆ. ಸುಮಾರು 12 ಗ್ರಾಮಗಳಿದೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಬಹಳ ಸಂತೋಷ. ಸ್ವಲ್ಪ ಬೇಗನೆ ಬಿಸಿಲಿರೋದ್ರಿಂದ ಸ್ವಲ್ಪ ಕಷ್ಟ ಆಗಿರೋದೆ ಬಂದಿದೆ ಅನ್ಸುತ್ತೆ. ಆದರೆ ಪೂರ್ಣಕುಂಭ ಸ್ವಾಗತಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಭಾಗವಹಿಸೋದು ನೋಡಿ ಬಹಳ ಸಂತೋಷ ಆಗಿದೆ. ಈ ಥರ ಹಿಂದೂ ಸಮ್ಮೇಳನ ಅಂತ ಹೇಳಿದಾಗ ಹಿಂದೂ ಸಮಾಜದ ಸೇರಿದ ಜನಗಳೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೇವೆ. ಹಿಂದೂ ಅನ್ನೋದು ಈ ದೇಶದ ಒಂದು ಗುರುತು, ಭಾರತ ದೇಶದ ಗುರುತು. ಭಾರತಕ್ಕೆ ಬೇರೆ ಬೇರೆ ಹೆಸರೆಲ್ಲ ಇದೆ. ಭಾರತ ಅಂತ ಇದ್ದೇ ಇದೆ, ಆರ್ಯಾವರ್ತ ಅಂತ ಇದೆ, ಹಿಂದೂಸ್ಥಾನ ಅಂತ ಕೂಡ ಇದೆ. ಬಾಹರಸ್ಪತ್ಯ ಶಾಸ್ತ್ರದಲ್ಲಿ ಹಿಂದೂಸ್ಥಾನ ಅಂತ ಹೆಸರು ಬರುತ್ತೆ. ಹಿಮಾಲಯಂ ಸಮಾರಭ್ಯ, ಹಿಮಾಲಯದಿಂದ ಆರಂಭಿಸಿ, ಯಾವದಿಂದು ಸರೋವರಂ, ಹಿಂದೂ ಸರೋವರ ಅಂದರೆ ಇಂಡಿಯನ್ ಓಷನ್ ಇಂಗ್ಲೀಷ್ ಹೇಳ್ತಾರೆ, ಹಿಂದೂ ಮಹಾಸಾಗರ. ತಂ ದೇವ ನಿರ್ಮಿತಂ ದೇಶಂ, ಆ ದೇವರಿಂದನೇ ನಿರ್ಮಿತವಾದ ದೇಶವನ್ನ ಹಿಂದೂಸ್ಥಾನಂ ಪ್ರಚಕ್ಷತೆ, ಹಿಂದೂಸ್ಥಾನ ಎಂದು ಪ್ರಸಿದ್ಧವಾಗಿದೆ ಅಂತ ಶಾಸ್ತ್ರದಲ್ಲಿ ಬಂದಿದೆ. ಭಾರತ ಅಂತ ಬಂದಿರೋದು ತುಂಬ ಕಡೆ ಬಂದಿದೆ. ಇತ್ತೀಚೆಗೆ ಹಿಂದೂ ಅಂತ ಹೇಳಿದ್ರೆ ಕೆಲವರಿಗೆ ಏನೋ ಮುಜುಗರ, ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ, ಯಾರ ಮನಸ್ಸಲ್ಲೋ ದ್ವೇಷ ಭಾವನೆ ಹುಟ್ಟಿಸೋ ಥರ ಈ ಶಬ್ದಕ್ಕೆ ಅರ್ಥ ಇದೆ, ಈ ಥರ ಎಲ್ಲ ಪ್ರಚಾರ ಆಗ್ಬಿಟ್ಟಿದೆ ದೇಶದಲ್ಲಿ. ತುಂಬ ಅನ್ಯಾಯ ಆಯ್ತು. ಇಡೀ ಪ್ರಪಂಚದಲ್ಲಿ ಹಿಂದೂಗಳು, ಭಾರತೀಯರು ಅಂತಂದ್ರೆ ಅತ್ಯಂತ ಗೌರವಾನ್ವಿತ ಸಮಾಜ ಅಂತಿತ್ತು. ಯಾಕೆ ಅಂದರೆ 3 ಶಬ್ದಗಳು ನಾವು ತಿಳ್ಕೊಳ್ಬೇಕು. ಒಂದು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ. ಧರ್ಮ ಅಂದರೆ
ನಾವು ಸಂಪ್ರದಾಯಗಳು ಅಥವಾ ಪೂಜಾ ಪದ್ಧತಿಗಳಲ್ಲ, ಇದು ಧರ್ಮ. ಇದು ಮನುಷ್ಯರೆಲ್ಲ ಬೇರೆ ಬೇರೆ ಸ್ವಭಾವದವರು, ಬೇರೆ ಬೇರೆ ಒಂದು ದೃಷ್ಟಿಕೋನ ದೇವರ ಬಗ್ಗೆ ಇರ್ಬೋದು, ಇದೆಲ್ಲ ಇದ್ರೂ ಕೂಡ ನಾವು ಸಹಜವಾಗಿ ಅಣ್ಣ ತಮ್ಮಂದರ ತರ ಬಾಳಬಹುದು. ಆ ಬಾಳೋದಕ್ಕೋಸ್ಕರ ಧರ್ಮವನ್ನ ಪರಿಪಾಲಿಸಬೇಕು. ಅದಕ್ಕೆ ಹೆಸರು ಹಿಂದೂ ಧರ್ಮ, ಸನಾತನ ಧರ್ಮ ಅಂತಾರೆ. ಇದಕ್ಕೆ ಯಾಕೆ ಹಿಂದೂ ಧರ್ಮ ಬಂತು ಅಂದ್ರೆ, ಹಿಂದೂಸ್ತಾನದಲ್ಲಿ ಅದು ಹುಟ್ಟಿ ಬೆಳೆದಿದ್ರಿಂದ ಅದಕ್ಕೆ ಹೆಸರು ಹಿಂದೂ ಧರ್ಮ. ಈ ಧರ್ಮ ಅನ್ನೋದು ಏನು ವಿಷಯ ಅಂತ ಹೇಳಿದ್ರೆ ತುಂಬಾ ಸುಲಭ ಅರ್ಥ ಮಾಡ್ಕೊಳ್ಳೋದು. ಮನುಷ್ಯನಿಗೆ ತನ್ನ ಬಗ್ಗೆ ಯೋಚನೆ ಮಾಡೋದೇನೆ ಸ್ವಭಾವ. ಹೊಟ್ಟೆ ಹೆದ್ರೆ ಎಲ್ಲಿ ಊಟ ಸಿಗತ್ತೆ, ಏನಾರೋ ಮಳೆ ಬಂದ್ರೆ ಜಾಗ ಎಲ್ಲಿ ಸಿಗತ್ತಾ, ಸೌಖ್ಯವಾಗಿರೋಕೆ ಮನೆ ಹುಡ್ಕೊಳ್ಳೋದ, ಈ ತರ ಯೋಚನೆ ಮಾಡೋದಿರತ್ತೆ. ಧರ್ಮ ಅಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ನನ್ನ ಬಗ್ಗೆ ಯೋಚನೆ ಮಾಡೋದಲ್ಲ. ಮೊದ್ಲೆತ್ಕೋತಾ ಮನೇಲಿರೋರ ಬಗ್ಗೆ, ನನ್ನ ಅಪ್ಪ ಅಮ್ಮ ಚೆನ್ನಾಗಿರ್ತಾರ, ಅಣ್ಣ ತಂಗಿ ಚೆನ್ನಾಗಿದ್ದಾರ ಅಂದ್ರೆ ಸಹೋದರ ಸಹೋದರಿಯರು, ಇದರಿಂದ ಯೋಚನೆ ಮಾಡಕ್ ಶುರು ಮಾಡಬೇಕು. ಅದಕ್ಕೆ ಧರ್ಮ ಅಂತಾರೆ. ಅದಾದ್ಮೇಲಿಂದ ಊರಲ್ಲಿರೋ ಬಾಳವರು ಬೇರೆ ಯಾರು ಇರ್ಬೋದು, ನಮ್ಮದಲ್ಲಿ ಇರ್ಬೋದು ಇಲ್ಲದೆ ಇರ್ಬೋದು, ಅವರೆಲ್ಲರೂ ಚೆನ್ನಾಗಿರೋಕ್ಕೋಸ್ಕರ ನಾನೇ ಹೇಗೆ ನಡ್ಕೊಬಿಡ್ಬೇಕು, ಎಲ್ಲರೂ ಹೇಗೆ ನಡ್ಕೊಳ್ಬೇಕು ಅಂತ ಒಂದು ಅರಿವೇನಿದೆ, ಅದಕ್ಕೆ ಹೆಸರು ಧರ್ಮ. ಅದು ಮಾತ್ರ ಅಲ್ಲ, ನಾವು ಜನಗಳು ಮಾತ್ರ ಅಲ್ಲ ಇರೋದು, ಪ್ರಾಣಿಗಳಿದೆ, ಪಶುಗಳಿದೆ, ನದಿ ಇದೆ, ಬೆಟ್ಟ ಇದೆ, ಮರ ಇದೆ, ಇದೆಲ್ಲಾನು ಇದೆ. ಇದೆಲ್ಲಾನು ನಾವು ಚೆನ್ನಾಗಿ ಬಾಳೋದಕ್ಕೋಸ್ಕರ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ನನ್ನ ವ್ಯವಹಾರ ಹೇಗಿರ್ಬೇಕು, ಅದಕ್ಕೆ ಧರ್ಮ ಅಂತಾರೆ. ಅದೇ ರೀತಿ ವಿಶ್ವಮಾನವರೆಲ್ಲ ಚೆನ್ನಾಗಿರ್ಬೇಕು. ಹಾಗಾದ್ರೆ ಏನ್ ಮಾಡಬೇಕು, ಅದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಹೆಸರು ಧರ್ಮ. ಇದನ್ನೆಲ್ಲ ಸೃಷ್ಟಿ ಮಾಡಿದ್ನಲ್ಲ ಭಗವಂತ, ಅವನಿಗೂ ನನಗೂ ಯಾವ ತರ ಇರಬೇಕು ಸಂಬಂಧ, ಯಾವ ತರ ಇದ್ರೆ ಅವನಿಗೆ ಸಂತೋಷ ಆಗತ್ತೆ ಅಂತ ತಿಳ್ಕೊಂಡು ವ್ಯವಹಾರ ಮಾಡೋ ರೀತಿ ಇದೆಯಲ್ಲ, ಅದಕ್ಕೆ ಹೆಸರು ಧರ್ಮ. ಧರ್ಮ ಅಂದ್ರೆ ನನ್ನ ಬಗ್ಗೆ ಅಲ್ಲ, ಸುತ್ತಿ ಇರೋರ ಬಗ್ಗೆ, ಬೇರೆಯವ್ರ ಬಗ್ಗೆ ಕಾಳಜಿ ಮಾಡೋದು, ಇದಕ್ಕೆ ಹೆಸರು ಧರ್ಮ. ಅದಕ್ಕೋಸ್ಕರ ಏನೇನು ಮಾಡಬಹುದು ಅಂತ ಹೇಳಿ ಶಾಸ್ತ್ರದಲ್ಲೆಲ್ಲ ಬರೆದಿದ್ದಾರೆ. ಅದು ತಿಳ್ಕೊಳ್ಬೇಕು ಅಂತಿಲ್ಲ, ನಮಗೇನೆ ಯೋಚನೆ ಮಾಡಿದ್ರೆ ಆಗತ್ತೆ. ಹಾಗಾದ್ರೆ ಹಿಂದೂ ಸಂಸ್ಕೃತಿ ಅಂದರೆ ಏನು? ನಮ್ಮ ನಡವಳಿಕೆಗಳು ಈ ಧರ್ಮ ತರ ಇರುತ್ತಾ, ಧರ್ಮಕ್ಕೆ ಅನುಗುಣವಾಗಿರುತ್ತಾ? ಉದಾಹರಣೆಗೆ ನಮ್ಮ ಸಂಸ್ಕೃತಿ ಏನಿರುತ್ತೆ, ಮನೇಲಿ ಅಡುಗೆ ಎಲ್ಲ ಮಾಡ್ತಾರೆ. ನಾನು ಸಂಘದ ಪ್ರಚಾರ ಕಾರ್ಯಾಲಯದಲ್ಲಿ ಇದ್ದೆ, ಅಲ್ಲೊಬ್ಬಳು ಮನೆ ಅಡುಗೆ ಮಾಡಕ್ ಬರ್ತಿದ್ದೆ. ನಾನು ಹೇಳಿದೆ, ಹೊಟ್ಟೆ ಹಸಿದು ಊಟ ಮಾಡಿ. ಸುಮ್ಮನೆ ಇರಿಜಿ, ಮೊದಲು ಊಟ ಮಾಡಬಾರ್ದು, ಮೊದಲು ಕಾಗೆಗೆ ಹಾಕ್ಬೇಕು, ಹಸುಗೆ ಹಾಕ್ಬೇಕು, ಆಮೇಲೆ ನಾವು ತಿನ್ಬೇಕು. ಇದು ಸಂಸ್ಕೃತಿ, ಬೇರೆಯವ್ರಿಗೆ ಯೋಚನೆ ಮಾಡುವಂತ. ನಾವು ಮನೇಲಿ ಊಟ ಮಾಡೋಕ್ಕಿಂತ ಮುಂಚೆ ಊರಲ್ಲಿ ಯಾರಾದರೂ ಗುರುತಿಲ್ಲಿರೋರು, ಪರಿಚಯ ಇಲ್ದವ್ರು ಯಾರು ಬಂದ್ಬಿಟ್ಟಿದಾರ, ಅವ್ರಿಗೆ ಏನಾದ್ರು ಸಮಸ್ಯೆ ಆಗಿದೆಯಾ, ಅವರಿಗೆ ಮೊದಲು ಊಟ ಹಾಕೋಣ, ಆಮೇಲೆ ನಾವು ಮಾಡೋಣ. ಇದು ಸಂಸ್ಕೃತಿ. ಮನೆಗೆ ಬಂದಾಗ ಗೌರವದಿಂದ ಮಾತಾಡಿಸುವಂಥದ್ದು, ಅವರಿಗೆ ಸುಖವಾಗಿರುವಂತಹ ಉಪಚಾರಗಳು ಮಾಡೋದು, ನೀರು ಕೊಡೋದಿರ್ಬೋದು, ಈ ಥರದ್ದು. ಯಾಕಂದ್ರೆ ಅವನಿಗೆ ತಕ್ಷಣ ಇವನು ನಮ್ಮವನು ಅನ್ಸತ್ತೆ. ಅಥವಾ ಅವನು ಏನಾದರೂ ಗೊತ್ತಿಲ್ಲ ಬೇರೆ ಬೇರೆ ಕೆಟ್ಟ ಉದ್ದೇಶದಿಂದ ಬಂದಿದ್ರೆ ಅವನ ಮನಸ್ಸು ಪರಿವರ್ತನೆ ಆಗ್ಬಿಡುತ್ತೆ. ಅದೇ ತರಹ ದೇವರು ಎಲ್ಲಿರ್ತಾನೆ? ತಪ್ಪು ತಿಳ್ಕೊಬೇಡಿ, ನಾನು ತಮಿಳ್ನಾಡಲ್ಲಿ ತುಂಬಾ ದಿನ ಇದ್ದೆ, 30 ವರ್ಷ. ಇಲ್ಲಿ ದೇವರಿಗೆ ಕಡವುಳ್ ಅಂತಾರೆ. ಕಡವುಳ್ ಅಂದ್ರೆ ಏನು ಅಂತಂದ್ರೆ, ಉಳ್ ಅಂದ್ರೆ ಒಳಗೆ, ಕಡ ಅಂದ್ರೆ ಇರುವವನು, ಒಳಗಡೆ ಇರುವವನು. ಎಲ್ಲಿ ಒಳಗಡೆ? ನಮ್ಮೊಳಗಡೆ ಇರುವವನು ಅಂತ, ಎಲ್ಲರ ಒಳಗಡೆ ಇರುವ. ಇದು ಬೇಕಾದಷ್ಟು ಕಡೆ ಹೇಳಿದೆ. ಭಗವದ್ಗೀತೆಯಲ್ಲಿ ಇರೋ ಮುಖ್ಯವಾದ ಶ್ಲೋಕನೇ ಇದೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಇದೇ ನಮ್ಮ ಧರ್ಮದಲ್ಲಿ. ಬೇರೆ ಬೇರೆ ದೃಷ್ಟಿಕೋನ ಇದ್ರು ಇದನ್ನ ನಂಬುತ್ತೆ. ಈ ತರ ಎಲ್ಲ ಒಳಗಡೆ ದೇವರು ಇರ್ಬೇಕಾದ್ರೆ ಅವನು ಬೇರೆ ಏನಾರು ತೋರಿಸ್ತಾ ಇದ್ದಾನೆ ಅಂದ್ರೆ,
ಹೊಟ್ಟೆ ಕಿಚ್ಚು, ಕೋಪ, ಇದೆಲ್ಲ ದುರದ ಅದು ನಿಜವಾದ ಅವನ ಪ್ರಕೃತಿ ಅಲ್ಲ. ಅದು ಸ್ವಾರ್ಥಕ್ಕೋಸ್ಕರ ಭಯದಿಂದ ಈ ತರ ಮಾಡ್ತಾ ಇದ್ದಾನೆ. ಅವನ ಒಳಗಡೆ ಇರೋ ದೈವತ್ವಕ್ಕೆ ನಾವು ಶರಣ ಹೋಗ್ಬೇಕು. ಅವನ ಜೊತೆ ಅವನ ಆ ಪ್ರಕೃತಿ ಏನಿದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಜೊತೆಗೆ ವ್ಯವಹಾರ ಮಾಡಿದಾಗ ತುಂಬಾ ಚೆನ್ನಾಗಾಗುತ್ತೆ. ಅವನು ಬದಲಾಗ್ತಾನೆ. ದೇವರು ಇದಾನೆ ಅಂತ ತಿಳ್ಕೊಂಡ್ಬಿಟ್ಟು ಸುಮ್ಮನೆ ಇರೋದಲ್ಲ, ದೇವರು ಇರೋ ತರ ನಡೆಸ್ಕೋತೀವ. ಡಾಕ್ಟರ್ ಅಂಬೇಡ್ಕರ್, ನಮಗ್ ಗೊತ್ತು, ಹಿಂದೂ ಸಮಾಜದಲ್ಲಿ ಉಚ್ಚ ನೀಚ ಭಾವನೆ ಇದೆ. ವಿಶೇಷವಾಗಿ ಅಸ್ಪೃಶ್ಯರು ಒಂದು ಯಾರು ಕರೀತಾರೆ, ಅಸ್ಪೃಶ್ಯರು ಅಂದ್ರೆ ನಮ್ಮ ಧರ್ಮದಲ್ಲಿ ಇರಲೇ ಇರಲಿಲ್ಲ, ಬಂದಿದ್ದೆಲ್ಲ ಬೇರೆ ವಿಷಯ. ಅವ್ರೇನು ಹೇಳೋದು ಅಂದ್ರೆ ಹಿಂದೂ ಧರ್ಮದಲ್ಲಿ ಮಾತ್ರನೇ ಇದಕ್ಕೆ ಒಂದು ಬದಲಿರೋದು, ಉತ್ತರ ಇರೋದು. ಯಾಕಂದ್ರೆ ಹಿಂದೂ ಧರ್ಮ ದೇವರು ಎಲ್ಲೋ ಮೇಲ್ಗಡೆ ಲೋಕದಲ್ಲಿ ಕೂತಿದ್ದಾನೆ, ದಾಡಿ ಇಟ್ಕೊಂಡು, ಬೇರೆ ಏನೋ ಸತ್ತೋದ್ ಮೇಲಿಂದ ಅವನಿಗೆ ನರಕ ಸ್ವರ್ಗ ಅಂತ ಡಿಸೈಡ್ ಮಾಡೋನು ಅಥವಾ ನಿಶ್ಚಯ ಮಾಡೋರಲ್ಲ. ಎಲ್ಲ ಹೃದಯದಲ್ಲಿ ದೇವರಿದ್ದಾನೆ ಅಂತ ನಂಬಿದ್ದಾರೆ ನಮ್ಮ ಧರ್ಮ. ಇದಕ್ಕಿಂತ ಒಳ್ಳೆ ಆಧಾರ ಏನ್ ಬೇಕು ನಾವೆಲ್ಲ ಒಂದು ಅನ್ನೋದಕ್ಕೋಸ್ಕರ? ಇದಕ್ಕಿಂತ ಸಮಾನತೆಗೆ ಹುಡುಕಕ್ಕೆ ಬೇರೆ ಎಲ್ಲಿ ಸಿಗತ್ತೆ? ಅದಕ್ಕೋಸ್ಕರ ಹಿಂದೂ ಧರ್ಮ ಬಹಳ ಶ್ರೇಷ್ಠವಾದದ್ದು ಅಂತ ಅಂಬೇಡ್ಕರ್. ಈ ತರಹ ಏನು ಭಾವನೆ ಇದೆ ಆ ರೀತಿಯಲ್ಲಿ ನಡ್ಕೋತೀವ, ಆವಾಗ ಅದು ಸಂಸ್ಕೃತಿ ಆಗುತ್ತೆ. ಇದೆಲ್ಲ ಸರಿ. ಇನ್ನೊಂದು ಏನು, ಹಿಂದೂ ಸಮಾಜ. ಅರೆ ಇದೆಲ್ಲ ಧರ್ಮ ಸಂಸ್ಕೃತಿ ಎಲ್ಲ ಇದೆಯಪ್ಪ, ಅದನ್ನ ಅನುಷ್ಠಾನ ಮಾಡೋರು, ಜೀವನ ನಡೆಸೋರು ಯಾರು, ಅದಿರ್ಬೇಕಲ್ಲ ಮುಖ್ಯ. ಇದೆಲ್ಲ ಬರೀ ಪುಸ್ತಕದಲ್ಲಿ ಒಳ್ಳೆ ವಿಷಯಗಳಿದ್ದರೆ ಮಾತ್ರ ಏನು. ಈ ಹಿಂದೂ ಸಮಾಜ ಆ ಥರ. ಯಾವ ಸಮಾಜ ಹಿಂದೂ ಧರ್ಮದ ಅಡಿಸ್ಥಾನದಲ್ಲಿರೋ ಈ ಸಂಸ್ಕೃತಿಯನ್ನ ಪರಿಪಾಲಿಸ್ತಾ ಇಡೀ ವಿಶ್ವಕ್ಕೆ ನಂಬಿಕೆ ಕೊಡುತ್ತೋ ಅದಕ್ಕೆ ಹೆಸರು ಹಿಂದೂ ಸಮಾಜ. ಸುಮ್ಮನೆ ಒಂದು ತಮಾಷೆ ಘಟನೆ ಹೇಳಕ್ ಹೋಗ್ತೀನಿ ಅಷ್ಟೇ. ನನಗೆ ಇಷ್ಟ ಆಗಿದ್ದೆ. ಉದಾಹರಣೆಗೆ ನಮ್ಮನೆಗೆ ಯಾರು ಅತಿಥಿಗಳು ಬರ್ತಾರೆ, ಹೇಗೆ ಮಾಡ್ತೀವಿ? ನನಗಂತೂ ನಾನು ಎಲ್ಲ ಮನೆಗೆ ಹೋಗಿ ಊಟ ಮಾಡೋದು ಪ್ರಚಾರಕ್ಕಂತ. ಕೇಳಿಪ್ಪ ಊಟ ಹಾಕಿ, ಅಲ್ಲಿ ಎಲ್ಲ ಇಟ್ಬಿಡ್ತಾರೆ, ಮೊದಲು ನನಗೆ ಬಿಡಿಸ್ತಾರೆ. ಇನ್ನೂ ತಮಾಷೆ ಅಂತಾರೆ, ಮಲ್ಕೊಳ್ಬೇಕಾದ್ರೆ ಅವರೆಲ್ಲ ಹಾಗೆ ಏನೋ ಮಂಚದ ಮೇಲೆ ಬರೋದು, ನಾವು ಬಂದಿದ್ದ ಮಂಚದ ಮೇಲೆ, ನಾವು ಕೆಳಗಡೆ. ಅತಿಥಿ ಅಂದ್ರೆ ಇದು. ನಮ್ಮ ಸಂಘದ ಅಧಿಕಾರಿ ಒಬ್ರು ಶೇಷಾದ್ರಿಗಳು ಅಂತಿದ್ರು, ಅಮೆರಿಕ ಪ್ರವಾಸಕ್ಕೆ ಹೋಗಿದ್ರು ಸಂಘದ ಕೆಲಸಕ್ಕೆ. ಒಂದ್ಸರ್ತಿ ಅಮೆರಿಕದವ್ರದೇ ಮನೆಗೆ ಅವ್ರನ್ನ ಕರೆದಿದ್ರು ಊಟಕ್ಕೆ. ಅದೇನು ತೋರಿಕೆ. ಇಲ್ಲೆಲ್ಲ ಸಹಜವಾಗಿ ಬಂದ ತಕ್ಷಣ ಪ್ರೀತಿಯಿಂದೆಲ್ಲ ಮಾಡೋದು, ಟೇಬಲ್ ಮೇಲೆ ಹಾಕಿ ಹೆಸರೆಲ್ಲ ಹಾಕಿ ಕೂಡಿಸಿ ಎಲ್ಲ ಇವ್ರಿಗೆ ಒಳ್ಳೆ ಉಸಿರುಗಿಡ್ದಂಗೆ ಆಗ್ತಿತ್ತು. ಆಮೇಲೆ ಶುರು ಮಾಡಿದ್ಮೇಲಿಂದ ಅವರು ಅನುಮತಿ ಕೊಟ್ಟ ಮೇಲಿಂದಾನೇ ಶುರು ಮಾಡಬೇಕು. ಒಂದು ಊಟ ಮಾಡ್ತಾ ಇರ್ಬೇಕಾದ್ರೆ ಕಾಲಿಂಗ್ ಬಿಲ್ ಬೇಕು, ತೆರಗಂಟೆ ಹಾಕಿ ಹೇಳಿದ್ಲು ಒಬ್ರು, ಹಾಕಿ ಮನೆ ಹಾಕಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದಲ್ಲ. ಒಂದು 10 ನಿಮಿಷ ಆಯ್ತು, ಬಂದು ಊಟ ಮಾಡ್ತಿದ್ರು. ಸಹಜವಾಗಿ ನಮ್ಮ ಅಧಿಕಾರಿ ಕೇಳಿದ್ರು, ಯಾರು ಬಂದಿದ್ದು? ಅವ್ರು ಹೇಳಿದ್ರು, ಓ ಶಿ ವಾಸ್ ಮೈ ಡಾಟರ್, ಅಂದ್ರೆ ನನ್ನ ಮಗಳು ಬಂದಿದ್ಲು. ಮಗಳು ಬಂದಿದ್ದಾಳಲ್ಲ ನೋಡಿ, ಹಿಂಗೆ ನೋಡಿದ್ರೆ ಎಕ್ಸ್ಟ್ರಾ ಚೇರ್ ಇಲ್ಲ, ಏನಿಲ್ಲ ಕೂತ್ಕೊಳ್ಳೋಕ್ಕೆ. ಸೊ ಒಂದು ಜನ ತೊಗೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಾಯಿ ಯಾಕೆ? ಅವ್ರು ಬರಲಿ ಊಟ ಮಾಡ್ಬೋದಲ್ಲ. ಶಿ ಕಾಂಟ್ ಹ್ಯಾವ್ ಲಂಚ್ ಹಿಯರ್, ಇಲ್ಲಿ ಊಟಕ್ಕೆ ಅವ್ಳಿಗೆ ಅವಕಾಶ ಇಲ್ಲ. ಯಾಕಂದ್ರೆ ನೋ ಅಪಾಯಿಂಟ್ಮೆಂಟ್. ಮಗಳಿಗೆ ಅಪಾಯಿಂಟ್ಮೆಂಟ್ ಹೇಳ್ತಾರೆ, ಊಟ ಇಲ್ಲ ಊರದು ಮನೆಯಲ್ಲಿ. ಇದು ಅವ್ರ ಸಂಸ್ಕೃತಿ. ಅವ್ರ ತರ ಕುಡ್ದಾಡ್ತೀವಿ, ಅವ್ರ ತರ ಡ್ರೆಸ್ ಹಾಕೋತೀವಿ ಅಂದ್ರೆ ನಾವು ಹೇಗೆ ಹಾಕ್ತೀವಿ ಅಂತ ಯೋಚನೆ ಮಾಡಿ. ನಮ್ಮ ಸಂಸ್ಕೃತಿ ಏನು ಅಂತ ಹೇಳಿ ಇದನ್ನ ಹೆಮ್ಮೆಯಿಂದ ಪಾಲಿಸಬೇಕು. ಅವಾಗ ಮತ್ತೆ ಗೌರವ. ಹಿಂದೂ ಸಮಾಜದ ಏನು ಕರ್ತವ್ಯ ಅಂತ ಹೇಳಿದ್ರೆ, ನಾವು ಮಾತ್ರ ಚೆನ್ನಾಗಿರೋದಲ್ಲ, ಪ್ರಪಂಚಕ್ಕೆ ಹೇಗಿದ್ರೆ ಸಂತೋಷವಾಗಿ ಬಾಳಬಹುದು ಅನ್ನೋದಕ್ಕೋಸ್ಕರ ವಿಶ್ವಾಸ ಮೂಡಿಸುವಂತ ಕರ್ತವ್ಯ ನಮ್ಮ ಭಾರತ ದೇಶದ ಹಿಂದೂ ಸಮಾಜದ ಜನಗಳಿಗಿದೆ. ಸ್ವತಂತ್ರಕ್ಕೋಸ್ಕರ ಹೋರಾಡದ ಎಲ್ಲ ನಾಯಕರಿಗೆ ಇದು ಮನಸ್ಸಲ್ಲಿತ್ತು. ಅದು ಗಾಂಧೀಜಿ ಇರಬಹುದು, ತಿಲಕರ್ ಇರಬಹುದು, ಸುಭಾಷ್ ಚಂದ್ರ ಬೋಸ್ ಇರಬಹುದು, ಅರವಿಂದ ಘೋಷ್ ಇರಬಹುದು. ಇಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಬರೀತಿದ್ರು
ಕುವೆಂಪುರ ಭಾರತ ಜನನೀಯ ತನುಜಾತೆ, ಕರ್ನಾಟಕದ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲರಿಗೂ ಸ್ಪಷ್ಟವಾದ ಕಲ್ಪನೆ ಇತ್ತು. ಭಾರತ ಯಾಕೆ ಸ್ವತಂತ್ರ ಆಗ್ಬೇಕು ಅಂತ ಹೇಳಿದ್ರೆ, ಭಾರತ ಶಕ್ತಿಶಾಲಿ ಆಗ್ಬೇಕು. ಶಕ್ತಿಶಾಲಿ ಅಂತ ಆಟಂ ಬಾಂಬ್ ಅಂತಲ್ಲ, ತಾವು ಏನ್ ನಿಶ್ಚಯ ಮಾಡತ್ತೋ ಅದನ್ನ ಸಾಧನೆ ಮಾಡೋ ತರದಕ್ಕೆ ಹೆಸರು ಶಕ್ತಿ. ಬೇಕಿದ್ರೆ ಆಟಂ ಬಾಂಬ್ ಇಟ್ಕೊಳ್ತೀವಿ, ಅದ್ರ ತಾತನ ಬಾಂಬ್ ಇಟ್ಕೊಳ್ತೀವಿ, ಅದು ಬೇರೆ ವಿಷಯ. ಎಲ್ಲ ಭೇದ ಮರೆತು ಅಂದ್ರೆ ಜಾತಿ ಉಂಚ ನೀಚ ಎಲ್ಲ ಮರೆತು ಅಂತ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದೂ ಎಲ್ಲರೂ ಹಿಂದೂ, ಇದುವೇ ನವಗಾನ, ಇದುವೇ ನವಗಾನ. ಎಲ್ಲರೂ ಶಾಂತವಾಗಿ ಕೇಳಿದ್ದಕ್ಕೋಸ್ಕರ ಧನ್ಯವಾದಗಳು. ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯ ಮುಂದೆ ಭಾರತ ಮಾತೆ. ಮೊದಲಿಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೇಕ್ಯ ಜಗದ್ಗುರುಗಳು, ನಮ್ಮ ಪರಮ ಗುರುಗಳು ಆದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಮಹಾಚೈತನ್ಯಕ್ಕೆ ಮನಸ ನಮಿಸಿ, ಈಗಿನ ಪೀಠಾಧಿಪತಿಗಳು ನಮ್ಮ ಸ್ವಗುರುಗಳು ಆದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಿಗೆ ಮನಸ ನಮಿಸಿ, ನಾಡಿನ ಸಮಸ್ತ ಸಂತ ಪರಂಪರೆಗೆ ವಂದಿಸಿ, ಕ್ಷೇತ್ರಾದಿ ದೇವತೆಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸಿ, ಏನು ಈ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವದ ಸಂಭ್ರಮಾಚರಣೆಯ ಅಂಗವಾಗಿ 100 ವರ್ಷ ಕಳೆದ ಅಂಗವಾಗಿ ದೇಶದ ಎಲ್ಲೆಡೆಯಲ್ಲೂ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಮನೆಗಳಿಂದ ಮನಸ್ಸುಗಳನ್ನ ಒಂದು ಕಡೆ ಸೇರಿಸಿ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತೇಳಿ ಏನ್ ನಮ್ಮ ಹಿರಿಯರು ಹೇಳ್ತಾರೆ. ಜನ್ಮ ಕೊಟ್ಟಂತಹ ತಾಯಿ ಮತ್ತೆ ಜನ್ಮ ಕೊಟ್ಟಂತಹ ಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ತಕ್ಕಂತಹ ಮಾತನ್ನ ನಾವೆಲ್ಲರೂ ಕೇಳ್ಕೊಳ್ತಾ ಬಂದಿದ್ದೇವೆ. ಆ ನಮ್ಮ ಭರತ ಭೂಮಿ ಸ್ವರ್ಗವಾಗೇ ಉಳಿಬೇಕು ಅಂತ ಹೇಳೋದಾದ್ರೆ, ನಾವುಗಳೆಲ್ಲರೂ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಧರ್ಮ ಸ್ಥಾಪನೆ ಬಹಳ ದೃಢವಾಗಿ ಆಗಬೇಕು ಅಂತ ಹೇಳ್ತಕ್ಕಂತಹ ಒಂದು ನೆಲೆಗಟ್ಟಿನಲ್ಲಿ ಹಳ್ಳಿಗಳನ್ನ ಕೂಡಿಸಿಕೊಂಡು ಮಂಡಲಗಳ ಹಂತದಲ್ಲಿ ಧರ್ಮ ಜಾಗೃತಿಯ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಈ ಗೋಕರ್ಣ ತಾಲೂಕಿನ ಈ ಭಾಗದ ಹಿಲ್ಲೂರು ಪ್ರಾಂತ್ಯದಲ್ಲಿ ಅಚುವೆ, ಮುಗುಟ ಈ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಯ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಯಾವ ರೀತಿ ಹಿಂದೂ ನಾವೆಲ್ಲ ಒಂದು ಎನ್ನುವ ಹಾಗೆ ಯಾವುದೇ ತರಹದ ತರತಮ ಭೇದವಿಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಸ್ವರ್ಗವನ್ನಾಗೇ ಉಳಿಸಿಕೊಳ್ಳಬೇಕು ಅಂತ ಹೇಳ್ತಕ್ಕಂತಹ ಒಂದು ಬಹುದೊಡ್ಡ ಆಸೆಯಿಂದ ಎಲ್ಲರನ್ನೂ ಒಗ್ಗೂಡಿಸಿ ಧರ್ಮ ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಇಂತಹ ಈ ಪವಿತ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಬಹಳ ಚಂದ ಮಾತನಾಡಿದಂತಹ ನಮ್ಮ ನಿತ್ಯಾನಂದ ಗೋಪಾಲಕೃಷ್ಣ ನಾಯಕರವರು ಅಧ್ಯಕ್ಷತೆಯನ್ನು ವಹಿಸಿ ವೇದಿಕೆ ಮೇಲಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಅನುಭವದ ನುಡಿಗಳನ್ನ ತಮ್ಮೆಲ್ಲರ ಮನಗಳಿಗೆ ಮುಟ್ಟಿಸಿದಂತಹ ನಮ್ಮ ಗೋವಿಂದ್ಜಿ ಅವರು ಕ್ಷೇತ್ರೀಯ ಬೌದ್ಧಿಕರು, ಅವರು ಸಹ ವೇದಿಕೆಯ ಮೇಲೆ ಅಲಂಕೃತರಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲೂರಿನ ಗ್ರಾಮ ಪಂಚಾಯತಿಯ ಪ್ರಸ್ತುತ ಅಧ್ಯಕ್ಷರು ತಾಯಿ ನಾಗಶ್ರೀ ಅವರು ತಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ, ಅವರು ವೇದಿಕೆ ಮೇಲಿದ್ದಾರೆ. ಅದೇ ರೀತಿಯಾಗಿ ಮುಗುಟದ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ನಮ್ಮ ಭಾಗ್ಯಶ್ರೀ ತಾಯಿಯವರು ಸಹ ವೇದಿಕೆ ಮೇಲಿದ್ದಾರೆ. ಅದೇ ರೀತಿಯಾಗಿ
ಸ್ವಯಂ ಸೇವಕರು ತಾವೆಲ್ಲರೂ ಬಹಳ ಚಂದದಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಆಸೀನರಿದ್ದೀರಿ. ಗ್ರಾಮಸ್ಥರು, ಈ ಪ್ರಾಂತ್ಯದ ಎಲ್ಲ ಸಮುದಾಯದ ಜನರು, ಧರ್ಮದ ಹಿತೈಷಿಗಳು, ತಾವೆಲ್ಲರೂ ಧರ್ಮಬದ್ಧರು ಇಲ್ಲಿ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದೀರಿ. ಪವಿತ್ರ ಕಾರ್ಯಕ್ರಮಕ್ಕೆ ನಾವು ಆಗ್ಲೇ ಮಾತಾಡ್ತಾ ಹೇಳಿದ್ವಿ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಖಂಡಿತವಾಗಿಯೂ ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗೆ ಇರ್ತಕ್ಕಂತಹ ಏನು ಪವಿತ್ರವಾದ ಭೂಪ್ರದೇಶ ಇದೆ, ಇದಕ್ಕೆ ಭಾರತ, ಹಿಂದೂಸ್ತಾನ, ಇಲ್ಲಿ ವಾಸ ಮಾಡತಕ್ಕಂಥವರಿಗೆ ಹಿಂದೂಗಳು ಅಂತೇಳಿ ಕರೀತಾರೆ. ಇದಕ್ಕೆ ದೈವ ಭೂಮಿ ಅಂತೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ದೇವತೆಗಳ ಅವತಾರ ಆದದ್ದು ಈ ಪವಿತ್ರ ಮಣ್ಣಿನಲ್ಲೇ. ಬೇರೆ ಕಡೆ ಎಲ್ಲ ದೇವದೂತರು ಬಂದಿರಬಹುದು, ದೇವದೂತರು ದೇವನ ಸಂದೇಶ ತಂದಿವು ಅಂತ ಹೇಳಬಹುದು. ಆದ್ರೆ ಈ ಪವಿತ್ರ ಭೂಮಿಯಲ್ಲಿ ಮಾತ್ರ ಸಾಕ್ಷಾತ್ ಎಲ್ಲ ದೇವರುಗಳು ಇಲ್ಲೇ ಜನ್ಮವನ್ನ ತೆಗೆದುಕೊಂಡು ಸಾಕ್ಷಾತ್ ಕೃಷ್ಣ ಪರಮಾತ್ಮ, ಜಗದ್ಗುರು ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಸಂದೇಶವನ್ನು ಕೊಟ್ಟಂತಹ, ಉಪದೇಶವನ್ನು ಮಾಡಿದಂತಹ ಪವಿತ್ರ ಮಣ್ಣು, ಪವಿತ್ರ ಭೂಮಿ ನಮ್ಮ ಭಾರತ. ಹಿಂದೂ ಧರ್ಮ ಅಂತ ಹೇಳಿದ್ರೆ ಸನಾತನ ಧರ್ಮ ಅಂತ ಹೇಳಿ. ಅಂದ್ರೆ ಈ ಜಾಗೃತಿ ಸಭೆಗಳು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮ ಕಡಿಮೆ ಆಗೋಗ್ತಾ ಇದೆಯಾ ಅಂತಕ್ಕಂಥ ಭಯದಿಂದನ, ಅಥವಾ ಹಿಂದೂ ಧರ್ಮ ಅಳಸಿ ಹೋಗ್ತಿದೆ ಅಂತ ಹೇಳ್ತಕ್ಕಂಥ ಆತಂಕದಿಂದನ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅಲ್ಲ. ನಮ್ಮ ಬೌದ್ಧಿಕರು ಹೇಳಿದ ಹಾಗೆ ಎಷ್ಟೋ ದಾಳಿಗಳು, ದಬ್ಬಾಳಿಕೆಗಳು, ದೌರ್ಜನ್ಯಗಳು, ಆಕ್ರಮಣಗಳು, ದಂಡಯಾತ್ರೆಗಳು ಆಗಿ ಹೋದರೂ ಸಹ ಭರತ ಭೂಮಿ ತನ್ನ ಧರ್ಮ ಉಚ್ಛ್ರಾಯ ಸ್ಥಿತಿಯನ್ನು ಯಾವತ್ತೂ ಕಳ್ಕೊಳ್ಳಿಲ್ಲ. ಅವತ್ತಿಗೂ ತನ್ನ ಧರ್ಮವನ್ನ ಉಚ್ಛ್ರಾಯ ಸ್ಥಿತಿಯಲ್ಲಿ ಇಟ್ಕೊಂಡಿದೆ. ಈ ದಿನವೂ ಧರ್ಮವನ್ನು ಉಚ್ಛ್ರಾಯ ಸ್ಥಿತಿಯಲ್ಲಿ ಇಟ್ಕೊಂಡಿದೆ. ಅದು ಯಾವತ್ತಿಗೂ ಹಾಗೆ ಇರ್ತದೆ. ಸನಾತನ ಧರ್ಮ ಅಂತ ಹೇಳ್ತಕ್ಕಂಥದ್ದು ಅಳಿಸಿ ಹೋಗ್ತಕ್ಕಂಥದ್ದಲ್ಲ. ನಾನು ಎಲ್ಲ ಕಡೆ ಹೇಳ್ತಿರ್ತೇನೆ. ಏಕೆ ಅಂತ ಹೇಳಿದ್ರೆ, ಇದು ಯಾವುದೋ ಒಬ್ಬ ವ್ಯಕ್ತಿಯಿಂದ ಉದಿಸಿದಂಥದ್ದಲ್ಲ, ಯಾವುದೋ ಒಂದು ಜಾಗದಲ್ಲಿ ಬಂದಂಥದ್ದಲ್ಲ, ಯಾರೋ ಒಬ್ಬರಿಂದ ಸ್ಥಾಪನೆ ಆದಂಥದ್ದಲ್ಲ. ಸೃಷ್ಟಿ ಪ್ರಾರಂಭ ಆದ ಕ್ಷಣದಿಂದ ಯಾವ ಧರ್ಮವಾದ್ರೆ ಇದೆಯೋ ಅದಕ್ಕೆ ಸನಾತನ ಧರ್ಮ ಅಂತ ಹೇಳಿ. ನಾವೆಲ್ಲರೂ ನಮ್ಮ ಧರ್ಮದಲ್ಲಿ ಎಲ್ಲದಕ್ಕೂ ಮೂಲವಾಗಿ ಓಂ ಅನ್ನ ಉಚ್ಚಾರಣೆ ಮಾಡುತ್ತೇವೆ. ಸೃಷ್ಟಿಗೆ ಮೂಲ ಪದಾರ್ಥ ಯಾವ್ದಪ್ಪ ಅಂತ ಹೇಳಿದ್ರೆ ಓಂಕಾರ. ಅಕಾರ, ಉಕಾರ, ಮಕಾರ, ರಜೋಗುಣ, ತಮೋಗುಣ, ಸತ್ವಗುಣಗಳ ಮಿಶ್ರಣ ಏನಿದೆ, ಆ ಓಂಕಾರವೇ ಈ ಸೃಷ್ಟಿಗೆ ಮೂಲ ಪದಾರ್ಥ. ಅಂತ ಮೂಲ ಪದಾರ್ಥವೇ ಈ ಸನಾತನ ಧರ್ಮಕ್ಕೆ ಬೀಜ ಮಂತ್ರ ಅಂತ ಅಂದಮೇಲೆ, ಸೃಷ್ಟಿ ಪ್ರಾರಂಭ ಆದದ್ದೇ ಓಂಕಾರದಿಂದ. ಆದ್ರಿಂದ ಎಲ್ಲ ಕಡೆಯೂ ಓಂಕಾರವಿದೆ, ಎಲ್ಲ ಕಡೆಯೂ ಸನಾತನ ಧರ್ಮವೇ ಇದೆ. ಬರೀ ನಮ್ಮ ದೇಶದಲ್ಲೋ, ನಮ್ಮ ಗ್ರಹದಲ್ಲೋ, ನಮ್ಮ ಸೌರಮಂಡಲದಲ್ಲೋ, ನಮ್ಮ ಏನು ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಏನ್ ಕರಿತೀವಿ, ಕ್ಷೀರಪಥ ನಕ್ಷತ್ರ ಪುಂಜ ಅಂತ, ಅಥವಾ ಇನ್ನೊಂದು ಆಂಡ್ರೋಮೆಡಾ ಗ್ಯಾಲಕ್ಸಿ ಆಗಿರ್ಬೋದು, ಎಲ್ಲಾ ನಕ್ಷತ್ರ ಪುಂಜಗಳಿಗೂ, ಎಲ್ಲಾ ಗ್ಯಾಲಕ್ಸಿಗಳಿಗೂ, ಎಲ್ಲ ಸೃಷ್ಟಿಗೂ ಮೂಲ ಪದಾರ್ಥ ಓಂಕಾರವೇ ಆದ ಕಾರಣ, ಆ ಓಂಕಾರವೇ ಸನಾತನವಾದ ಕಾರಣ, ಆ ಸನಾತನ ಧರ್ಮವೇ ನಮ್ಮೆಲ್ಲರ ಧರ್ಮ ಆದ ಕಾರಣ ಅದನ್ನ ಯಾರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅಳಿಸ್ಲಿಕ್ಕಂತೂ ಆಗುವುದಿಲ್ಲ. ಸಾಕು ಅನಿಸಿದ್ರೆ ಪರಮಾತ್ಮ ತನ್ನಲ್ಲಿ ಲಯ ಮಾಡ್ಕೋಬಹುದು. ಸಕಲ ಚರಾಚರ ಸೃಷ್ಟಿಯನ್ನ ತನ್ನಲ್ಲಿ ಲಯ ಮಾಡ್ಕೊಂಡು ಮತ್ತೆ ಇನ್ನೊಂದು ರೀತಿಯಲ್ಲಿ ಬಿಡ್ಬೋದೇ ಬಿಟ್ರೆ ಧರ್ಮವನ್ನ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಯಾಕೆ ಈ ಜಾಗೃತಿ ಸಭೆಗಳು ಅಂತ ಹೇಳಿದ್ರೆ, ನಾನು ಎಲ್ಲ ಕಡೆ ಈ ಉದಾಹರಣೆಯನ್ನು ಹೇಳ್ತಿರ್ತೇನೆ. ನಮ್ಮ ಮನೆಯಲ್ಲಿ ಹಿತ್ತಾಳೆಯ ಬಿಂದಿಗೆನೋ, ಹಿತ್ತಾಳೆಯ ಚೆಂಬೋ, ಅಥವಾ ತಾಮ್ರದ ಬಿಂದಿಗೆಯೋ, ತಾಮ್ರದ ಚೆಂಬೋ ನಮ್ಮ ಮನೆಗಳಲ್ಲಿ ಇರ್ತದೆ. ಅದರ ಗುಣ ಏನಪ್ಪಾ ಅಂತ ಹೇಳಿದ್ರೆ ಒಳಪು. ಆದ್ರಿಂದ ನಾವು ತಂದು ಇಟ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಚಿನ್ನದ ಖರೀದಿ ಜಾಸ್ತಿ ಅಲ್ಲ, ರೇಟ್ ಜಾಸ್ತಿ ಅಂತ ಹೇಳಿ ಅದಕ್ಕಿಂತ ಕಡಿಮೆ ಇರತಕ್ಕಂತಹ ಚೈತನ್ಯ ಇರತಕ್ಕಂಥ ಪದಾರ್ಥಗಳನ್ನ ತಂದು ಇಟ್ಕೊಳ್ತೇವೆ. ಆದ್ರೆ ತಂದು ಇಟ್ಟುಕೊಂಡು ಮಾತ್ರಕ್ಕೆ ಆ ಕಡೆ ಅದನ್ನ ನೋಡಲೇ ಒಂದ್ ಕಡೆ ಇಟ್ಟುಬಿಟ್ರೆ ಅದೇನಾಗ್ತದೆ, ಕಪ್ಪಾಗಿ ಬಿಡ್ತದೆ ಅಲ್ವಾ? ಅವಾಗ ಅದ್ರ ಸ್ವಯಂ ಗುಣವಾಗಿರ್ತಕ್ಕಂತಹ ಹೊಳಪು ಕಾಣೆ ಆಗ್ತದೆ, ಒಳೆಯೋದಿಲ್ಲ. ಅದು ಒಳಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಹುಣಸೆ ಹಣ್ಣನ್ನ ಹಾಕಿ, ಇಲ್ಲ ಪರಿವರ್ತನೆ ಆಗ್ತಿರ್ತಕ್ಕಂತಹ ಜಗತ್ತಿನಲ್ಲಿ
ಏನು ಅಡ್ವಾನ್ಸ್ಡ್ ಜಗತ್ತು ಅಂತ ಕರಿತೀವಿ, ಅಥವಾ ಪೀತಾಂಬರಿಯನ್ನ ಹಾಕಿ ತೊಳೆದಾಗ ಅದು ಫಳ ಹೊಳಿತದೆ. ತಾಮ್ರದ ಚೆಂಬು, ಹಿತ್ತಾಳೆಯ ಚೆಂಬು. ಆದ್ರೆ ನಾವು ತೊಳೆಯದೇ ಇದ್ದ ಮಾತ್ರಕ್ಕೆ ತಾಮ್ರ ನಶಿಸಿ ಹೋಗ್ತದೆಯಾ? ಇಲ್ಲ, ಅದು ಪದಾರ್ಥ ಹಾಗೆ ಇರ್ತದೆ. ಅದರ ಚೈತನ್ಯಕ್ಕೆ ಒಂದು ಪರದೆ ಅಡ್ಡ ಬರ್ತದಷ್ಟೇ. ಆ ಪರದೆ ಅಡ್ಡ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಒಳಕು ಹೋಗ್ತದೆ. ಆ ರೀತಿಯಾಗಿ ಸ್ವಯಂ ಸೇವಕ ಸಂಘ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ನಾವೆಲ್ಲರೂ ಹಿಂದೂಗಳೇ, ಸನಾತನ ಧರ್ಮಿಗಳೇ, ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥವ್ರೆ. ಆದ್ರೆ ಯಾವಾಗ ಆಗಾಗ ನಾವು ಜಾಗೃತರ ಆಗದೇ ಹೋದರೆ, ಬೇರೆ ಪದಾರ್ಥಗಳು ಅದರ ಮೇಲೆ ಕಲ್ಮಶ ಕೂತು ಯಾವ ರೀತಿ ಕಪ್ಪಾಗ್ತದೋ, ಅವಾಗ ಬೇರೆ ಮನೋಧರ್ಮದ ಮನಸ್ಥಿತಿಗಳು ನಮ್ಮ ಧರ್ಮದ ಮೇಲೆ ಆ ಕಪ್ಪಿನ ಛಾಯೆಯನ್ನು ಆಕ್ರಮಣೆ ಮಾಡಿಕೊಂಡು ಧರ್ಮ ಒಳ್ಳೆಯದ ರೀತಿ ಆಗಿ ಹೋಗ್ತದೆ. ಅದರ ಸಲುವಾಗಿ ಎಲ್ಲ ಕಡೆ ಈ ರೀತಿಯ ಧರ್ಮ ಜಾಗೃತಿಗಳನ್ನ ಮಾಡಿ ಎಲ್ಲರ ಮನೆಗಳಲ್ಲಿ, ಮನಸ್ಸುಗಳಲ್ಲಿ ಆ ಒಂದು ಚೈತನ್ಯವನ್ನು ತರತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ ನಾಗಶ್ರೀ ತಾಯಿಯವರು ಮಾತಾಡ್ತಾ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಮಹಾಭಾರತದಿಂದ. ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾವೆಲ್ಲ ಧರ್ಮ ಜಾಗೃತಿಯನ್ನು ಮಾಡ್ತಿದ್ದೇವೆ ನೋಡಿ. ಒಂದಷ್ಟು ಜನ ತಾವೆಲ್ಲ ಹಿರಿಯರಿದ್ದೀರಿ ಇಲ್ಲಿ, ಏನು ನಮ್ಮ ದೇಶ, ನಮ್ಮ ಧರ್ಮ ಅಂತೇಳಿ ಇರ್ತಕ್ಕಂಥವ್ರು ಯುವಕರು ಇದ್ದಾರೆ, ಅದ್ರ ಸಂಖ್ಯೆ ಕಡಿಮೆ. ಹಿರಿಯರೆಲ್ಲರೂ ಇದ್ದೀರಿ. ನಾವು ಮೂಲವಾಗಿ ಏನೇ ಹೇಳೋದಾದ್ರೂ ಮೂಲದಲ್ಲಿ ನಾವು ಸರಿ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ತಿರ್ತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿ. ಅದಕ್ಕೆ ಪೂರಕ ಎನ್ನುವ ಹಾಗೆ ನಾವು ಯಾವುದೇ ಒಂದು ಜಾಗೃತಿಯನ್ನ ಮೂಡಿಸಬೇಕು ಅಥವಾ ಜಾಗೃತಿ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳುವುದಾದ್ರೆ, ಪ್ರತಿಯೊಂದನ್ನು ನಮ್ಮ ಅತಿಥಿಗಳು ಮಾತಾಡ್ತಾ ಹೇಳುವ ಹಾಗೆ ಮನೆಯೇ ಮೊದಲ ಪಾಠಶಾಲೆ. ಆದ್ದರಿಂದ ಮನೆಯಲ್ಲಿ ಪ್ರಾರಂಭ ಮಾಡಬೇಕು. ಯಾರಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ, ಮಕ್ಕಳಿಗೆ ಪ್ರಾರಂಭ ಮಾಡಬೇಕು. ನಾವು ಮಕ್ಕಳಿಗೆ ಪ್ರಾರಂಭ ಉಪದೇಶವನ್ನ ಮಾಡ್ತೇವೆ. ಏನನ್ನು ಉಪದೇಶ ಮಾಡ್ತೇವೆ? ಮಗ, ನೀನು ಕ್ಲಾಸಿಗೆ ಫಸ್ಟ್ ಬರಬೇಕು, ಸ್ಕೂಲಿಗೆ ರ್ಯಾಂಕ್ ಬರಬೇಕು, ನೀಟಲ್ಲಿ ಮೆಡಿಕಲ್ ಸೀಟ್ ತಗೋಬೇಕು, ಆಮೇಲೆ ಇಲ್ಲ IAS ಮಾಡಬೇಕು, KAS ಮಾಡಬೇಕು, ಇಲ್ಲ ಬೇರೆ ದೇಶದ ಕಂಪನಿಗಳಲ್ಲಿ ಎಕ್ಸಾಮ್ ಪಾಸ್ ಮಾಡಿಕೊಂಡು ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೋಗ್ಬೇಕು, ಚಂದ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಅವಾಗ ಸಂಪಾದನೆ ಮಾಡಕ್ ಹೋಗ್ತಾನೆ ನೀವಿಲ್ಲಿ ಅಥವಾ ನಾವಿಲ್ಲಿ ವೃದ್ಧಾಶ್ರಮ ಸೇರ್ಕೋಬೇಕಾಗ್ತದೆ. ಅಷ್ಟನ್ನೇ ಹೇಳ್ಕೊಡೋದ್ರಿಂದ ಆ ಮಕ್ಕಳಿಗೆ ನೀ ಚಂದ ಓದಬೇಕು ಮಗು, ನೀ ಚಂದ ಸ್ಕೋರ್ ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಒಂದಷ್ಟು ದೇಶದ ಬಗ್ಗೆ, ನಮ್ಮ ಬೌದ್ಧಿಕರು ಹೇಳಿದಾಗೆ ಒಂದಷ್ಟು ಗ್ರಾಮದ ಬಗ್ಗೆ, ಒಂದಷ್ಟು ನಾಡಿನ ಬಗ್ಗೆ, ದೇಶದ ಬಗ್ಗೆ, ಧರ್ಮದ ಬಗ್ಗೆ ಒಂದಷ್ಟು ಭಾವನೆಗಳನ್ನ ಮಗುವಿನ ಮನಸ್ಸಿನಲ್ಲಿ ಬಿತ್ತುತ್ತಾ ಬಂದ್ರೆ, ಅದು ಓದ್ತಾ 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 ನನ್ನ ಮನೆ, ನನ್ನ ಊರು, ನನ್ನ ದೇಶ, ನನ್ನ ರಾಜ್ಯ, ನನ್ನ ಸಂಬಂಧಗಳು, ನನ್ನ ಬಂಧುಗಳು, ನನ್ನ ಬಳಗಗಳು, ನನ್ನ ಧರ್ಮ ಅಂತೇಳಿ ಅರಿವಿಟ್ಟುಕೊಂಡು ಬೆಳೀತದೆ. ಬೆಳೆದ ಮೇಲೆ ತಾನು ತನ್ನ ಕಾಲ ಮೇಲೆ ನಿಂತುಕೊಂಡ ಮೇಲೆ ಇದರೆಲ್ಲರ ಕಡೆ ಗಮನ ಕೊಟ್ಟು ಅವೆಲ್ಲದಕ್ಕೂ ಆಶ್ರಯ ಆ ಮಗು ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅಮೆರಿಕದ ಸರ್ಕಾರಕ್ಕೆ ಆಶ್ರಯ ಆಗ್ತದೆ, ಅಥವಾ ಬೇರೆ ದೇಶಕ್ಕೆ ಆಶ್ರಯ ಆಗ್ತದೆ. ನಮಗೆ ಆಶ್ರಯ ಆಗುದಿಲ್ಲ. ಆಮೇಲೆ ಕಡೆಗೆ ನಾವು ಹೋಗಿ ಎಲ್ಲೋ ಸೇರ್ಕೋಬೇಕಾಗ್ತದೆ. ಆ ರೀತಿಯಾಗಿ ತಾಯಿ ಹೇಳಿದ್ರು ಏನಂತ ನೋಡಿ, ಮಹಾಭಾರತದಲ್ಲಿ ಕುಂತಿಗೆ ಎಷ್ಟು ಜನ ಮಕ್ಕಳು? 5 ಜನ ಮಕ್ಕಳು. ಒಬ್ಬ ಕರ್ಣ ಮೊದ್ಲೇ ಹೋಗಿ ಕೌರವರ ಕಡೆ ಸೇರ್ಕೊಂಡ. ಗಾಂಧಾರಿ ಅಥವಾ ಧೃತರಾಷ್ಟ್ರನಿಗೆ ಎಷ್ಟು ಜನ ಮಕ್ಕಳು? 101. ಅವ್ರಿಗೆ ಕೌರವರು ಕುರು ವಂಶ ಒಂದೇ ಆದ್ರೂ ಅವ್ರಿಗೆ ಕೌರವರು ಅಂತ ಕರೆದ್ರು, ಇವರಿಗೆ ಪಾಂಡವರು ಅಂತ ಕರೆದ್ರು ಪಾಂಡವನ ಮಕ್ಕಳು. ಈ ಮಕ್ಕಳು ಸಣ್ಣವರು ಇರ್ಬೇಕಾದ್ರೇನೆ ಪಾಂಡುರಾಜ ತೀರ್ಕೊಂಡ್ ಬಿಡ್ತಾನೆ. ತಾಯಿ ಏನು ಮಾಡ್ತಾಳೆ? ಗಂಡ ಇಲ್ಲ, ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ದೊಡ್ಡ ಮನುಷ್ಯ, ಅಪ್ಪ ಅನ್ಸ್ಕೊಳ್ತಕ್ಕಂಥವನು ಈ ಮನೇಲಿ ಇಲ್ದೇ ಇರೋ ಕಾರಣ ಗಂಡನ 2 ಕಣ್ಣನ್ನು ನಾನು ಇಟ್ಕೊಂಡು ಮಕ್ಕಳನ್ನ ಕಾಯ್ಬೇಕು ಅಂತೇಳಿ ಧರ್ಮ ಬೋಧನೆಯನ್ನ ಮಾಡಿ ಭಕ್ತಿಯನ್ನ ಮಕ್ಕಳಲ್ಲಿ ಮೂಡಿಸಿ ಅವರಿಗೆ ನೀತಿ ಮಾರ್ಗಗಳನ್ನ, ನೀತಿ ಕಥೆಗಳನ್ನ ಹೇಳಿ ಕುಂತಿ ಮಕ್ಕಳನ್ನ ಬೆಳೆಸ್ತಾಳೆ. ನಮ್ಮ ನಾಗಶ್ರೀ ಮೇಡಮ್ ಅವರು ಹೇಳದ ಹಾಗೆ ಗಾಂಧಾರಿ ಏನ್ ಮಾಡ್ತಾಳೆ? ಮದುವೆ ಆದ ತಕ್ಷಣ ಪತಿವ್ರತೆ ಯಾಕೆ, ಗಂಡ ನೋಡಲು ಇರತಕ್ಕಂಥ ಜಗತ್ತನ್ನ ನಾನು ನೋಡೋದು ಬೇಡ ಅಂತ ಹೇಳಿಯೋ, ಅಥವಾ ಕುರುಡಗಂಡನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡೋದು ಅಂತ ಹೇಳ್ತಕ್ಕಂಥ ಬೇಸರದಿಂದಲೋ ಮದುವೆ ಆದ ತಕ್ಷಣ ತಾನೇನ್ ಮಾಡ್ತಾಳೆ? ತಾನು ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಬಿಡ್ತಾಳೆ. ಮತ್ತೆ ಮಕ್ಕಳ ಜವಾಬ್ದಾರಿ ನೋಡೋರು ಯಾರು? ಅರಮನೆಯಲ್ಲಿದ್ದಂತ ದಾದಿಯರು. ಅವ್ರಿಗೇನು ಬೆಳಗ್ಗೆ ಬರ್ತಾರೆ, ಸಂಜೆ ಹೋಗ್ತಾರೆ. ಬೆಲ್ ಅಂಡ್ ಬಿಲ್. ಬೆಳಗ್ಗೆ ಬಂದು ಬಯೋಮೆಟ್ರಿಕ್ ಕೊಡೋದು, ಸಂಜೆ ಹೋಗೋದು ಬಯೋಮೆಟ್ರಿಕ್ ಕೊಡೋದು. ಮಕ್ಕಳು ಬೆಳೀತಾರೆ, ಅವಶ್ಯಕತೆ ಬೆಳೀತವೆ. ಕಡೆಗೆ ಆ ಮಕ್ಕಳು ಹೇಗ್ ಬೆಳೀತಾರೆ, ಈ ಮಕ್ಕಳು ಹೇಗ್ ಬೆಳೀತಾರೆ?
ಕೊನೆಗೆ ಅವರು ಅಧರ್ಮಿಷ್ಠರು ಅಂತ ಕೇಳ್ತಕ್ಕಂಥ ಪಟ್ಟವನ್ನು ಕಟ್ಟಿಕೊಳ್ತಾರೆ. ಇವರು ಧರ್ಮಿಷ್ಠರು ಅಂತ ಹೇಳ್ತಕ್ಕಂಥ ಪಟ್ಟ ಇವರಿಗೆ ಬರ್ತದೆ. ಕೊನೆಯದಾಗಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಯಾವ ಕಡೆ ನಿಲ್ತಾನೆ? ಅವಶ್ಯವಾಗ ಒಂದು ಧರ್ಮದ ಕಡೆನೆ ನಿಲ್ಲಬೇಕು. ಧರ್ಮದ ಕಡೆನೆ ನಿಂತ, ಅಧರ್ಮವನ್ನ ಹತ ಮಾಡಿದ. ಅಲ್ಲಿ ಆ ಮಕ್ಕಳು ಅಧರ್ಮಿಷ್ಠರಾಗಿ ಬೆಳಿಲಿಕ್ಕೆ, ಇಲ್ಲಿ ಈ ಮಕ್ಕಳು ಧರ್ಮಿಷ್ಠರಾಗಿ ಬೆಳಿಲಿಕ್ಕೆ ಕಾರಣ ಯಾರು? ಮನೆಯಲ್ಲಿರ್ತಕ್ಕಂತಹ ತಾಯಿ. ಏಕೆ ಅಂತ ಹೇಳಿದ್ರೆ ಮಗು ಹೆಚ್ಚಿನ ಸಮಯ ತಾಯಿ ಮಡಿಲಲ್ಲಿ ಇರ್ತದೆ, ಮನೆಯಲ್ಲಿ ಇರ್ತದೆ. ತಾಯಿ ಆ ಮಗುವನ್ನು ಮುದ್ದು ಮಾಡೋದ್ರ ಜೊತೆಗೆ ಆ ಒಂದು ಭಾವನೆಗಳನ್ನ, ಆ ಒಂದು ಧರ್ಮ ಸೂಕ್ಷ್ಮಗಳನ್ನ ಮಗುವಿನಲ್ಲಿ ಅವಾಗಿಂದ ಆಗ್ತಾ ಹೋಗ್ಬೇಕು. ಅವಾಗ ಮಗು ಧರ್ಮವೃಕ್ಷವಾಗಿ ಬೆಳೀತದೆ. ಇಲ್ಲ ಅಂತ ಹೇಳಿದ್ರೆ ಅಧರ್ಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಈಗ ಸ್ವಾಮಿಗಳು ಹೇಳಿದ್ದಾರೆ, ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದೆಲ್ಲ ತಾಯಿ ಜವಾಬ್ದಾರಿ ಅಂತ ಹೇಳಿ ತಂದೆ ಅಂದ್ರೆಲ್ಲ ಏನ್ ಮಾಡೋದು? ಆರಾಮ್ ಪಾಪ ಬೆಳಗ್ಗೆ ಹೋಗಿ ಸಂಜೆ ತನಕ ಗೇಕು ಬಂದಿರ್ತಾರೆ, ಕೆಲಸ ಮಾಡ್ಕೊ ಬಂದಿರ್ತಾರೆ, ಸುಸ್ತಾಗಿರ್ತದೆ, ಕೈಕಾಲು ನೋವು ಬಂದಿರ್ತದೆ. ಸಂಜೆ ಆದ ತಕ್ಷಣ ಆ ನೋವನ್ನು ಮರೀಲಿಕ್ಕೆ ಯಾವುದು ಸಂಧಿಯಲ್ಲಿ ಇರ್ತಕ್ಕಂಥ ಅಂಗಡಿಯನ್ನು ಹುಡ್ಕೊಂಡು ಹೋಗ್ಬಿಡೋದು. ಬೆಳಗ್ಗೆಯಿಂದ ಕಷ್ಟಪಟ್ಟಿರ್ತಾರಲ್ಲ, ಆಯ್ತಾ? ಆಗ ಹೋಗ್ಬಿಟ್ಟಾಗ ಈಗಿರೋ ಜಗತ್ತಿನಲ್ಲಿ ಅವರು ಆ ಕಡೆ ಹೋಗ್ಬಿಡೋದು. ಅಪ್ಪ ಅಮ್ಮ ಪಾಪ ಸಂಜೆ ಆದ್ರೆ ಕೊಟ್ಟಿಗೆ ನೋಡ್ಬೇಕು, ಆಕಳು ಮನೆ ಕೆಲಸ ಅದು ಇದು ಇರುತ್ತೆ, ಮತ್ತೆ ಅಡಿಗೆ ಮಾಡ್ಬೇಕು. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಧಾರಾವಾಹಿಗಳನ್ನು ನೋಡ್ಬೇಕು. ತಾಯಿ ಈ ಕಡೆ ಬ್ಯುಸಿ ಆಗ್ಬಿಟ್ಟಿರ್ತದೆ. ಅಪ್ಪ ಬೆಳಗ್ಗಿಂದ ಕೆಲಸದಲ್ಲಿ, ಸಂಜೆ ನೋವನ್ನು ಮರೀಲಿಕ್ಕೆ ಅಂಗಡಿಯಲ್ಲಿ. ಮಕ್ಕಳ ಕಡೆ ಕಾಳಜಿ ಮಾಡೋರು ಯಾರು? ಮಾಡದೇ ಇದ್ದಾಗ ಮತ್ತೆ ಆ ಮಕ್ಕಳಿಗೆ ಧರ್ಮನಿಷ್ಠೆ ಎಲ್ಲಿಂದ ಬರ್ತದೆ? ಸಾಮಾಜಿಕ ನಿಷ್ಠೆ ಎಲ್ಲಿಂದ ಬರ್ತದೆ? ತಂದೆ ತಾಯಿಯ ಮೇಲೆ ಗೌರವ ನಿಷ್ಠೆ ಎಲ್ಲಿಂದ ಬರ್ತದೆ? ಏನ್ ಕೇಳಿದ್ರು ಅಡ್ವರ್ಟೈಸ್ಮೆಂಟ್ ಬರ್ಲಿ. ಮಗ ಏನ್ ಕೇಳಿದ್ರು ಅಡ್ವರ್ಟೈಸ್ಮೆಂಟ್ ಬರ್ಲಿ ಅಂತ ಅಮ್ಮ ಹೇಳೋದು. ಇನ್ನು ಅಪ್ಪನ ಮಾತಾಡ್ಸಂಗೆ ಇಲ್ಲ, ಅವ ಹೊಡಿಲಿಕ್ಕೆ ಬರ್ತಾನೆ. ಆಗ ಮಕ್ಕಳ ಪರಿಸ್ಥಿತಿ ಏನಾಗ್ತದೆ ಅಲ್ವಾ? ಆದ್ರೆ ನಾನು ಎಲ್ಲ ಕಡೆ ಹೇಳ್ತಿರ್ತೇನೆ, ತಂದೆ ತಾಯಿಯಂದರು ಮನೆಯಲ್ಲಿ ಮಕ್ಕಳ ಮುಂದೆ ತಂದೆ ತಾಯಿಯಂದರಾಗೇ ಇರಬೇಕು. ಗಂಡ ಹೆಂಡತಿರಾಗೂ ಇರಬಾರದು, ಅಥವಾ ಏನು ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಬೆಳೆಸುವ ರೀತಿನೂ ಇರಬಾರದು. ಒಬ್ಬ ತಂದೆ ತಾಯಿ ಅಂದ್ರು ನಿಮ್ಮ ಬಗ್ಗೆ ಎಲ್ಲ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಾಳಜಿ ವಹಿಸಿದ್ರು, ಎಷ್ಟು ಕಷ್ಟ ಇದ್ರು ಅಲ್ವಾ? ಅದೇ ರೀತಿಯಾಗಿ ನಮ್ಮ ಮಕ್ಕಳು, ನಮ್ಗೆಲ್ರಿಗೂ ಕಾಳಜಿ ಇದೆ, ಇಲ್ಲ ಅಂತಿಲ್ಲ, ಕಾಳಜಿ ಇದೆ. ಆ ಕಾಳಜಿ ಧರ್ಮಬದ್ಧವಾಗಿಲ್ಲ, ಸಂಪೂರ್ಣವಾಗಿ ಧರ್ಮಬದ್ಧವಾಗಿಲ್ಲ. ಅದು ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳನ್ನ ಧರ್ಮ ತಪ್ಪಿಸ್ತಕ್ಕಂತಹ ರೀತಿಯಲ್ಲಿ ಆಧುನಿಕ ಜಗತ್ತು ಆಗ್ತಾ ಇದೆ. ಆದ್ರಿಂದ ಆ ರೀತಿಯ ಮಾರ್ಗಗಳು ಅಳಿಸಿ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಧರ್ಮ ಜಾಗೃತಿಗಳು ಸ್ವಯಂ ಸೇವಕ ಸಂಘಗಳು ಏರ್ಪಾಡು ಮಾಡ್ತಾ ಇದ್ದಾವೆ. ಹಿಂದೂ ಧರ್ಮ ಎಂದ್ರೆ ಏನು, ಹಿಂದೂ ಸಂಸ್ಕೃತಿ ಅಂದ್ರೆ ಏನು ಎನ್ನುವುದನ್ನ ಮಾರ್ಮಿಕವಾಗಿ ಹೇಳಿದೆ. ಇದಂ ಧರ್ಮಂ, ಧರ್ಮ ಎಂದ್ರೆ ಏನು ಒಂದೇ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳೋದಾಗಿದ್ರೆ ಅವ್ರು ಹೇಳಿದ್ದನ್ನ ಹೀಗೆ ಮಾಡುವಂತದ್ದೇ ಧರ್ಮ, ಬೇರೆದೇನಲ್ಲ. ಇದನ್ನು ಒಳ್ಳೇದನ್ನ ಮಾಡು, ವಾಟ್ ಎವರ್ ಡೂ ಇಸ್ ದ ಬೆಸ್ಟ್. ಏನ್ ಮಾಡ್ತಾ ಇದೀಯಾ ಎನ್ನುವುದನ್ನ ತಿಳ್ಕೊ, ಮಾಡ್ತಾ ಇರೋದು ಒಳ್ಳೇದಾಗಿರ್ಲಿ ಅಷ್ಟೇ. ನೀ ಏನ್ ಮಾಡ್ತಾ ಇದ್ದೀಯಾ ಅದನ್ನು ಒಳ್ಳೇದನ್ನೇ ಮಾತ್ರ ಮಾಡು ಎನ್ನುವುದಾಗಿ. ಧರ್ಮ ಎನ್ನುವುದು ಹೀಗೆ ಮಾಡು, ಕರ್ಮ ಅಂದ್ರೆ ಏನ್ ಮಾಡ್ಬೇಕು ಎನ್ನುವುದನ್ನ ಮಾಡು. ಹೀಗೆ ಇದೆ ಎನ್ನುವುದನ್ನ ಧರ್ಮ, ಹೀಗೆ ಮಾಡ್ಬೇಕು ಎನ್ನುವುದನ್ನೇ ಕರ್ಮ. ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಮಾತನ್ನ ತುಂಬಾ ಹೇಳಿದ್ದಾರೆ. ಶ್ರೀ 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 ನಿಶಾನಂದನಾಥ ಸ್ವಾಮೀಜಿಯವರು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮ್ಮ ಈ ಹಿಂದೂ ಸಮ್ಮೇಳನದಲ್ಲಿ ಬಂದು ನಮಗೆ ಹಿತವನ್ನ ಮಾರ್ಮಿಕವಾಗಿ ಮನಮುಟ್ಟುವ ಹಾಗೆ ಮಾತನಾಡಿದ್ದೀರಿ. ಇವರೆಲ್ಲರ ಪರವಾಗಿ, ಸಮಿತಿಯ ಪರವಾಗಿ, ವೈಯಕ್ತಿಕವಾಗಿ ಮತ್ತು ನಮ್ಮ ಈ ಒಂದು ಸಭೆ ಮೊಗಟಾದಿಂದ ಅಚ್ಚುವರೆಗಿರುವ ಎಲ್ಲ ಕಾರ್ಯಕರ್ತರ ಪರವಾಗಿ, ಎಲ್ಲ ಜನತೆಯ ಪರವಾಗಿ, ಇದಕ್ಕೆ ದುಡಿದಂತ ಎಲ್ಲ ಕೈಗಳ ಪರವಾಗಿ ನಿಮಗಿದು ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೀನಿ. ಗೋವಿಂದಜಿಯವರು 30-32 ವರ್ಷ ತಮಿಳುನಾಡಿನಲ್ಲಿ ಪ್ರಚಾರಕರಾಗಿ ಇದ್ದಂಥವರು, ಧರ್ಮ ಪ್ರಚಾರಕರು. ಬಹುಶಃ ತಮ್ಮ ಜೀವನವನ್ನೇ ಅದಕ್ಕೆ ವ್ಯಯಿಸಿದವರು ಅಂತ ಕಾಣುತ್ತೆ. ಕೆಲವೊಂದು ಏನನ್ನೂ ಅಪೇಕ್ಷೆ ಮಾಡದೆ ತಮ್ಮ ಜೀವನವನ್ನ ಸಾಮಾಜಿಕ ಇದರಲ್ಲಿ ತೊಡಗಿಸಿಕೊಳ್ತಾರೆ. ತಾವೇನು ಎನ್ನುವುದನ್ನ ಸಮಾಜ ಗುರುತಿಸಬೇಕು. ಶಂಕರಾಚಾರ್ಯರು ಈ ಭಾರತದ ತುತ್ತತುದಿಯಿಂದ ಇಲ್ಲಿಯೋ ಕನ್ಯಾಕುಮಾರಿ, ಕಾಶ್ಮೀರದಿಂದಲೂ ಅನೇಕ ಮಠಗಳನ್ನು ಸ್ಥಾಪಿಸಿದರು. ಶ್ರೀಗಳು ಹೇಳ್ತಾ ಇರುವಾಗ ಒಬ್ಬನಾದ್ರೂ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯವಾ? ಇಲ್ಲಿ ಕೂತರು ಯಾರಾದ್ರೂ ಹೇಳಿ ನಮ್ಮ ಮಗನನ್ನ ಸನ್ಯಾಸಿ ಮಾಡ್ತೆ ಅಂತ ಹೇಳಿ, ಸಾಧ್ಯ ಇಲ್ಲ, ಆಗೋದಿಲ್ಲ, ಕಷ್ಟ, ಭಾರಿ ಕಷ್ಟ. ಆದ್ರೆ ತಮ್ಮ ಜೀವನವನ್ನೇ ವ್ಯಯಿಸಿದಂತಹ ಗೋವಿಂದಜಿಯವರು
ತಮಿಳುನಾಡು ಅಲ್ಲಿ ಎಲ್ಲಾ ಕಡೆ ಹೋಗಿ ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ತುಣುಕುಗಳನ್ನ ಮಾತ್ರ ನಾವು ಅದನ್ನ ಪಾಲಿಸೋಣ. ಎಲ್ಲ ಪಾಲಿಸಲಿಕ್ಕೆ ನಾವು ಸನ್ಯಾಸಿ ಆಗ್ಬಿಡ್ತೀವಿ. ಎಲ್ಲವನ್ನು ಪಾಲಿಸಿದ್ರೆ ಸನ್ಯಾಸಿ ಮತ್ತೆ. ಆದ್ರೆ ಕೆಲವೊಂದನ್ನಾದ್ರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಸರ್. ನಿಮ್ಮ ಕೆಲವೊಂದು ಮಾತುಗಳನ್ನ ನಾವು ಅಳವಡಿಸಿಕೊಳ್ತೇವೆ ಜೀವನದಲ್ಲಿ ಅಂತ ಹೇಳ್ತಾ, ನಿಮಗೆ ಇದು ನಮ್ಮ ಸಮಿತಿಯ ಪರವಾಗಿ, ವೈಯಕ್ತಿಕವಾಗಿ, HY ಮತ್ತು ಮೊಗಟದ ಜನತೆಯ ಪರವಾಗಿ, ಕಾರ್ಯಕರ್ತರ ಪರವಾಗಿ ನಿಮಗೊಂದು ವಂದನೆಗಳನ್ನ ಅರ್ಪಿಸಿಕೊಳ್ಳಲು ಇಷ್ಟಪಡ್ತೀವಿ.